ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಮಂಗಲೋತ್ಸವದ ಪರ್ವಕಾಲ. ಬ್ರಹ್ಮಾದಿ ದೇವತೆಗಳು ಭಾಗವತ ಪುರಾಣ ನಡೆದಾಗ ಆ ಭಾಗವತದ ಮೇಲಿರುವಂಥ ಭಕ್ತಿಯಿಂದ ಯಾರೆಲ್ಲ ಕೇಳಲಿಕ್ಕೆ ಬಂದಿರ್ತಾರೆ, ಶ್ರೋತೃಗಳು, ಹೇಳಲಿಕ್ಕೆ ಬಂದವರು, ಇಬ್ಬರನ್ನು ಹರಸಲಿಕ್ಕೆ ಅಂತ ಇಲ್ಲಿ ಸನ್ನಿಹಿತರಾಗಿರ್ತಾರೆ. ಎಲ್ಲಿ ಹರಿಕಥಾ ಪ್ರಸಂಗವೋ, ಎಲ್ಲಿ ಭಗವಂತನ ಕಥಾ ಪ್ರಸಂಗ ನಡೀತದೆ, ಅಲ್ಲಿ ಗಂಗಾದಿ ಸಮಸ್ತ ತೀರ್ಥದ ಅಭಿಮಾನಿ ದೇವತೆಗಳು ಸನ್ನಿಹಿತರಾಗ್ತಾರೆ. ಹಾಗಾಗಿ ಭಾಗವತ ಮಂಗಳ, ಭಾಗವತ ಪ್ರವಚನ ಅಂದರೆ ಅದು ನಾವು ನೀವು ಮನುಷ್ಯರು ಮಾತ್ರ ಮಾಡುವ, ಕೇಳುವ, ನೋಡುವ ಕಾರ್ಯ ಅಲ್ಲ. ಅದೊಂದು ಸಂಭ್ರಮ. ಪ್ರಹ್ಲಾದಸ್ತಾಳಧಾರಿ ತರಳಗತಿತಯಾ ಚೋದ್ಧವಃ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ಪ್ರಹ್ಲಾದ ಭಾಗವತದ ಕಥೆ ನಡೀತಿದೆ ಅಂದರೆ ಕೈಯಲ್ಲಿ ತಾಳ ಹಿಡಿದು ಬಂದಿರ್ತಾನಂತೆ ಪ್ರಹ್ಲಾದ ಭಾಗವತೋತ್ತಮ. ತರಳಗತಿತಯ ಉದ್ಧವ ಅವನೊಂದು ಕಾಂಸ್ಯ ಪಾತ್ರವನ್ನು ಹಿಡ್ಕೊಂಡು ಬಂದಿರ್ತಾನಂತೆ. ಉದ್ಧವ ಕೈಯಲ್ಲಿ ಧರಿಸಿರುವ ವಾದ್ಯ ವಿಶೇಷ ಕಾಂಸ್ಯಧಾರಿ ಅಂತ ಕರೀತಾರೆ. ಕಾಂಸ್ಯ ಅಂದರೆ ಕಂಚಿನ ಒಂದು ವಾದ್ಯ ವಿಶೇಷ. ಅದನ್ನು ಉದ್ಧವ ಧರಿಸಿರ್ತಾನೆ. ವೀಣಾಧಾರಿ ಸುರರ್ಷಿ. ವೀಣೆಯನ್ನು ಧರಿಸಿದ ನಾರದರು ಭಾಗವತ ನಡೀತಾ ಇದೆ, ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಅಂತ ವೀಣೆ ಧರಿಸಿದಂತಹ ನಾರದರು ಬಂದಿರ್ತಾರೆ. ಜಯ ಜಯ ಅಂತ ಸನತ್ ಕುಮಾರರು ಬಂದು ಜಯಘೋಷ ಮಾಡ್ತಿರ್ತಾರಂತೆ. ಜಯ ಜಯ ಸುಕರಾಹ ಕೀರ್ತನೆ ತೇ ಕುಮಾರಾಹ. ಅರ್ಜುನ ರಾಗವನ್ನು ಜೋಡಿಸ್ಲಿಕ್ಕೆ ಅಂತ ಆತ ಬಂದಿರ್ತಾನಂತೆ. ರಾಗಕರ್ತ ಅರ್ಜುನ ಅಂತಂದಿದ್ದಾರೆ. ಹಾಗಾಗಿ ರಾಗಕ್ಕಾಗಿ ಅರ್ಜುನ, ತಾಳಕ್ಕಾಗಿ ಪ್ರಹ್ಲಾದ,
ಕಂಚಿನ ವಾದ್ಯ ಉದ್ಧವ, ವೀಣೆ ಧರಿಸಿದ ನಾರದ, ಜಯಘೋಷ ಮಾಡಲಿಕ್ಕೆ ಸನತ್ಕುಮಾರರು. ಇಷ್ಟರ ಮಧ್ಯದಲ್ಲಿ ಶುಕಮುನಿಗಳು ಭಾಗವತವನ್ನು ಹೇಳುವವರಲ್ಲಿ ಸನ್ನಿಹಿತರಾಗಿ ಭಾಗವತವನ್ನು ಹೇಳ್ತಾ ಹೇಳ್ತಾ ಮೈ ಮರೆತು ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಮಂಗಳವನ್ನು ನಡೆಸ್ತಾರಂತೆ. ಇದು ಹಿರಿಯರು ನಮಗೆ ಅನುಸಂಧಾನ ಮಾಡಲಿಕ್ಕೆ ಹೇಳಿದ್ದು ಪುರಾಣಗಳಲ್ಲಿ. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಇಷ್ಟು ಸನ್ನಿಧಾನ ಇರುವಾಗ ಆ ಭಗವಂತನ ಮುಂದೆ ಅವನೇ ಸನ್ನಿಹಿತನಾಗಿ, ಆ ದೇವತೆಗಳ ಮುಂದೆ ಅವರೇ ಸನ್ನಿಹಿತರಾಗಿ ನಮ್ಮಿಂದ ಈ ಕಾರ್ಯ ಮಾಡಿಸ್ತಿದ್ದಾರೆ ಅಂತ ಭಾವಿಸಬೇಕು. ದಶಮಸ್ಕಂದ ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇದ್ವಿ. 4 ದಿನಗಳ ಕಾಲ ಕೃಷ್ಣ ಮೂಲಮಾಧವ ಅನ್ನೋ ಕ್ಷೇತ್ರದಲ್ಲಿ ತನ್ನ ಕಲ್ಯಾಣ ಮಾಡಿಕೊಂಡ. ಮೂಲಂ ಮಾಧವ ಇವತ್ತು ಅದು ದ್ವಾರಕಾಪಟ್ಟಣದ ಹತ್ತಿರ ಬರ್ತದೆ. ರುಕ್ಮಿಣಿಯನ್ನು ಶ್ರೀಕೃಷ್ಣ ಕಲ್ಯಾಣ ಮಾಡಿಕೊಂಡಂಥ ಒಂದು ಸ್ಥಳ, ಅದೊಂದು ಕ್ಷೇತ್ರವಾಗಿದೆ. ವಿವಾಹ ಮಾಡ್ಕೊಂಡ್ಮೇಲೆ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕೆ ಬಂದ. ದ್ವಾರಕಾಧೀಶನಾದ ಕೃಷ್ಣ ಕೆಲವು ಸಮಯಗಳಲ್ಲಿ ಪಾಂಡವರೊಟ್ಟಿಗೆ ಅಲ್ಲಿಯೂ ಸೇರಿ ಪಾಂಡವರನ್ನು ಹೇಗೆ ನಡೆಸ್ಕೊಳ್ತಿದ್ದಾನೆ ಧೃತರಾಷ್ಟ್ರ ದುರ್ಯೋಧನಾದಿಗಳು ಅಂತ ಯೋಚನೆ ಮಾಡ್ತಾ ಇದ್ದ. ಆ ಕಥೆಯನ್ನು ಮಹಾಭಾರತ ವಿಸ್ತಾರ ಮಾಡ್ತದೆ. ದ್ವಾರಕಾಧೀಶನಾದ ಕೃಷ್ಣನ ಕಥೆಯನ್ನು ಭಾಗವತ ಹೇಳ್ತದೆ. ಕೃಷ್ಣ ಷಣ್ಮಹಿಷಿಯರಿಗೆ ಪತಿ ಅನಿಸಿದ. ನೀಲ ಅವಳು 2 ಬಾರಿ ಬಂದಿದ್ದಾಳೆ. ಅವಳನ್ನು ವಿವಾಹ ಮಾಡಿಕೊಂಡ. ನಗ್ನಜಿತ್ ಅನ್ನೋನ ಮಗಳಾದ್ಲು. ಪೂರ್ವದಲ್ಲಿ ಅವಳೇ ನೀಲ ಕುಂಭಕ ಅನ್ನೋಳು ಮಗಳಾಗಿ ಹುಟ್ಟಿದ್ಲು, ಯಶೋದೆಯ ಸಹೋದರ. ಒಬ್ಬಳೇ ಇಬ್ಬರಾಗಿದ್ದರಂತೆ. ಅವಳಿಗೆ ಆಸೆ ಏನಿತ್ತು ಅಂದರೆ ದೇವರ ಹತ್ರ ಕೇಳ್ತಾಳೆ, ನೀನು ಮದುವೆ ಮಾಡ್ಕೊಳ್ಳೋದು ನನ್ನನ್ನು ವಿವಾಹಕ್ಕಿಂತ ಮೊದಲಾಗಬೇಕು ಅಂದಿದ್ಲಂತೆ. ಹೀಗೂ ಕೆಲವರು ಆಸೆ ಪಡ್ತಾರೆ. ಭಗವಂತ ಆಗಲಿ ಎಂದ. ದೇವರಿಗೆ ಉಪನಯನ, ವಿವಾಹ ಇವ್ಯಾವುದು ನಮ್ಮ ನಿಮಗಳಿಗೆ ಮಾಡಿಕೊಳ್ಳೋ ಹಾಗೆ ಸಂಸ್ಕಾರ ಅಲ್ಲ. ಅವನು ಸರ್ವೇಶ್ವರ, ಸರ್ವತಂತ್ರ, ಸ್ವತಂತ್ರ, ವಿಧಿಗೆ ಬದ್ಧನಲ್ಲ. ಹಾಗಾಗಿ ಮೊದಲು ವಿವಾಹ ಮಾಡಿಕೊಂಡಿದ್ದ. ಅವಳೇ ಪುನಃ ನಗ್ನಜಿತನ ಮಗಳಾಗಿ ಮತ್ತೊಂದು ರೂಪದಿಂದ ಬಂದವಳು, ಅವಳನ್ನು ವಿವಾಹ ಮಾಡಿಕೊಂಡ. 2 ಬಾರಿ ಅವಳನ್ನು ವಿವಾಹ ಮಾಡಿಕೊಂಡದ್ದು ಒಂದು ವಿಶೇಷ ಏನು ಅಂದರೆ 7 ಎತ್ತುಗಳು, 7 ಎತ್ತುಗಳನ್ನು ಬಿಡ್ತಾ ಇದ್ರಂತೆ. ಯಾರು 7 ಎತ್ತುಗಳನ್ನು ಒಟ್ಟಿಗೆ ಕಟ್ತಾರೋ ಹಿಡಿದು ಎಳೆದು ಅವರನ್ನು ಕನ್ಯಾದಾನ ಮಾಡಿಕೊಡ್ತೇನೆ ಅಂತಿದ್ದ ನಗ್ನಜಿತ್. ಕೃಷ್ಣ ಯಾರ ಕೈಯಲ್ಲೂ ಆಗದಂಥ ಆ 7 ಎತ್ತುಗಳನ್ನು ಹಗ್ಗ ಕಟ್ಟಿದ್ದು ಬಿಚ್ಚಿ ಕಳಿಸಿದರೆ ಆ ಗೂಳಿಗಳನ್ನು ಹಿಂದಿಂದೆ ಕೃಷ್ಣನೇ ಹೋಗಿ 7 ಎತ್ತುಗಳನ್ನು ಒಟ್ಟು ಕಟ್ಟಿ, ಅವು ನಿಜವಾಗಲೂ ಒಳಗಡೆ ಅಸುರರಿದ್ದರು ಅಂತ ಹೇಳ್ತದೆ. ಆಮೇಲೆ ಅವರನ್ನು ಸೆರೆ ಬಡ್ದ. ನೀಲಾ ವಿವಾಹ ಮಾಡಿಕೊಂಡ ಕೃಷ್ಣ. ಹಾಗೆ ಭಾಗವತದಲ್ಲಿ ಕಾಳಿಂದಿಯ ವಿವಾಹವನ್ನು ಹೇಳ್ತಾರೆ. ಕಾಳಿಂದಿ ಅಂದರೆ ಯಮುನೆ, ಅದರ ಅಭಿಮಾನಿ ದೇವತೆ. ಒಮ್ಮೆ ಅರ್ಜುನನೊಟ್ಟಿಗೆ ಸಾರಥ್ಯ ಮಾಡ್ತಾ, ರಥದ ಸಾರಥ್ಯ ಮಾಡ್ತಾ ವಿಹಾರ ಮಾಡಲಿಕ್ಕೆ ಬಂದಿದ್ದ. ಆ ವಿಹಾರ ಮಾಡ್ತಾ ಬಂದಾಗ ಅರ್ಜುನನಿಗೆ ನೀರೇಡಿಕೆ ಆಯಿತು. ನೀರು ಕುಡಿದು ಬರ್ತೇನೆ ಕೃಷ್ಣ, ರಥ ನಿಲ್ಲಿಸು ಅಂದ. ಹೋಗು ಅಂದ. ರಥ ನಿಲ್ಲಿಸಿದ, ಹೋಗು. ಸರಿ, ಅರ್ಜುನ ನೀರು ಕುಡಲಿಕ್ಕೆ ಯಮುನೆ ಬಳಿಗೆ ಬಂದರೆ ಅಲ್ಲಿ ಆ ಕಾಳಿಂದಿ ತಪಸ್ಸು ಮಾಡ್ತಾ ಇದ್ದಾಳಂತ. ಅರ್ಜುನನಿಗೆ ಹೇಳ್ತಾಳೆ, ನಿನಗೆ ನೀರು ಬೇಕಾದರೆ ನಿನ್ನ ಸ್ನೇಹಿತನನ್ನು ನನಗೆ ಮದುವೆ ಮಾಡಿಸು ಅಂತಂದು. ನನ್ನ ಮದುವೆ ಮಾಡಿಸು ಸ್ನೇಹಿತನ ಜೊತೆಗೆ ಅಂದರೆ ನೀರು ಅಂದ್ಲು. ಅರೇ, ಕೃಷ್ಣನ ಜೊತೆಗೆ ಮದುವೆ ಅವಶ್ಯ ಮಾಡಿಸ್ತೇನೆ, ನೀರು ಕೊಟ್ಬಿಡು ಅಂತಂದ. ತಾನು ನೀರು ಕುಡಿಲಿಕ್ಕೆ ಕಾಳಿಂದಿ ವಿವಾಹ ಮಾಡಿಸಿದ ಅರ್ಜುನ ಅಂತ ಕಥೆ ಬರ್ತದೆ. ವಾಸ್ತವಿಕವಾಗಿ ಅವಳು ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರಳು, ದೇವರನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಆಸೆ ಪಟ್ಟಳು. ಕಲ್ಯಾಣ ಮಾಡಿಕೊಂಡ ಕೃಷ್ಣ. ಮಿತ್ರವಿಂದ ಅಂತ, ವಿಂದ ಅನುವಿಂದ ಅಂತ ಇಬ್ಬರು ಅಣ್ಣ ತಮ್ಮಂದರು ದುರ್ಯೋಧನನ ಭಂಟರಾಗಿದ್ದರು. ಆ ವಿಂದಾನುವಿಂದರ ಸಹೋದರಿಯಾಗಿ ಮಿತ್ರವಿಂದೆ ಅಂತ ಅವಳನ್ನು ಸ್ವಯಂವರ ಮಾಡಿದರು. ಆ ಕಾಲದ ರಾಜರೆಲ್ಲ ಬಂದಿದ್ದಾರೆ, ತಮ್ಮ ತಮ್ಮ ಪರಾಕ್ರಮ
ತೋರಲಿಕ್ಕೆ ಅಂತ. ದುರ್ಯೋಧನಾದಿಗಳನ್ನೆಲ್ಲ ಕೃಷ್ಣ ಸೋಲಿಸಿ ತನ್ನದೇ ಶೌರ್ಯ ಮೆರೆದದ್ದರಿಂದ ಮಿತ್ರವಿಂದೆಯನ್ನು ಕೃಷ್ಣನಿಗೆ ಕನ್ಯಾದಾನ ಮಾಡಿಕೊಟ್ರಂತೆ. ಹಾಗಾಗಿ ಮಿತ್ರವಿಂದಾಪತಿ ಅಂತ ಕೃಷ್ಣನಾದ, ಅವಳಲ್ಲಿ ಲಕ್ಷ್ಮೀ ಸನ್ನಿಧಾನ. ನೀಲ, ಮಿತ್ರವಿಂದ, ಕಾಳಿಂದಿ. ಭದ್ರ ಅಂತ ಅವಳ ವಿವಾಹವನ್ನು ಬಹಳ ಸಂಕ್ಷಿಪ್ತವಾಗಿ ಭಾಗವತದಲ್ಲಿ ಶುಕಮುನಿಗಳು ಅನುಸಂಧಾನ ಮಾಡಿಸ್ತಾರೆ. ಭದ್ರೆಯನ್ನು ವಿವಾಹ ಮಾಡಿಕೊಂಡ ಕೃಷ್ಣ, ವಿವರಣೆ ಕೊಟ್ಟಿಲ್ಲ, ಸಾಕು, ಬಹಳಷ್ಟು ವಿವರಣೆ ಕೊಡಲಿಲ್ಲ. ಲಕ್ಷಣ ಅಂತ ಇನ್ನೊಬ್ಬಳಿದ್ಲು, ಅವಳ ಸ್ವಯಂವರ ಮಾಡಿದರು. ಸ್ವಯಂವರದಲ್ಲಿ ಅರ್ಜುನ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದ ಅಂತ ಕಥೆ ಕೇಳ್ತೀವಿ. ಮತ್ಸ್ಯಯಂತ್ರ ಭೇದಿಸಿ, ಆ ಮತ್ಸ್ಯಯಂತ್ರಕ್ಕೂ ಇಲ್ಲೂ ಒಂದು ಮತ್ಸ್ಯಯಂತ್ರ ಇಟ್ಟಿದ್ರು. ವ್ಯತ್ಯಾಸ ಏನು ಅಂದರೆ, ಅರ್ಜುನ ಗೆದ್ದದ್ದು ತುಂಡು ಬಾಣದಿಂದ ಅಲ್ಲ, ಕೃಷ್ಣ ಮತ್ಸ್ಯಯಂತ್ರ ಭೇದಿಸಿದ್ದು ತುಂಡು ಬಾಣದಿಂದ ಅಂತ. ಇದು ಲಕ್ಷಣಾ ಸ್ವಯಂವರದ ವಿಶೇಷ. ಅದು ಮೇಲಾಗಿ ಮತ್ಸ್ಯಯಂತ್ರ ಈತ ಕೆಳಗಡೆ ನೀರಿನಲ್ಲಿ ನೋಡ್ತಾ ಇರಬೇಕು, ಅದರ ಪ್ರತಿಬಿಂಬ ಬಿದ್ದಿರ್ತದೆ, ಛಾಯೆ. ಯಂತ್ರ ಮೇಲಿರ್ತದೆ, ಕೈ ಮೇಲ್ ಮಾಡಿ ಬಿಡಬೇಕು ಅಷ್ಟೇ. ಇದು ದ್ರೌಪದಿಯ ಸ್ವಯಂವರದ ವಿಶೇಷತೆಗಳನ್ನು ನೋಡ್ತೇವೆ. ಆದರೆ ಕೃಷ್ಣ ಲಕ್ಷಣಾ ಸ್ವಯಂವರದಲ್ಲಿ ಮತ್ಸ್ಯಯಂತ್ರ ಭೇದಿಸಿದ್ನಂತೆ. ಎಂಥ ಮತ್ಸ್ಯಯಂತ್ರ ಹೇಗಿತ್ತು ಅಂದರೆ, ಕೆಳಗಿನಿಂದ ಯಂತ್ರದಲ್ಲಿ ಬಾಣ ಹೊಡೆಯಲಿಕ್ಕೆ ಅವಕಾಶ ಇರಲಿಲ್ಲ. ಬಾಣ ಯಂತ್ರಕ್ಕಿಂತ ಮೇಲೆ ಹೋಗಿ ಮತ್ತೆ ಪುನಃ ಬಾಗಿ ಕೆಳಗೆ ಬಂದು ಹೊಡಿಬೇಕಿತ್ತಂತೆ ಒಳಗಡೆಗದು. ಈ ಕೌಶಲ ಇನ್ಯಾರಿಗೂ ಬರಲಿಲ್ಲ. ಕೃಷ್ಣ ಕೆಳಗಡೆಯಲ್ಲಿ ಪ್ರತಿಬಿಂಬ ನೋಡ್ತಾ ಇದ್ದಾನೆ ನೀರಿನಲ್ಲಿ, ಕೈಯಲ್ಲಿ ಬಿಲ್ಲು, ಬಾಣ ಹೂಡಿದಾನೆ. ಆ ಬಾಣವನ್ನು ಮೇಲ್ಗಡೆಯಲ್ಲಿ ಬಿಟ್ಟು ಅದೇ ಬಾಣವೇ ತಿರುಗಿ ರಿವರ್ಸ್ ಆಗಿ ಪುನಃ ಯಂತ್ರದೊಳಗಿದ್ದ ಮತ್ಸ್ಯಕ್ಕೆ ಬಡೀತಂತೆ. ಇಂಥ ಕೌಶಲ ಮೆರೆದ ಕೃಷ್ಣ ಅಂತ ಹೇಳ್ತಾರೆ ಮಹಾನುಭಾವರು. ಅರ್ಜುನನು ತಣ್ಣಗಾಗಿ ಬಿಟ್ಟಿದ್ದಾನಂತೆ ಕೃಷ್ಣ ಮಾಡ್ಕೊಂಡು ಲಕ್ಷಣ ವಿವಾಹದ ಕಥೆ ಕೇಳಿ. ಹೀಗೆ ಕೃಷ್ಣ ಲಕ್ಷಣಾಪತಿ ಅಂತಾದ. ಇವರ ಕಾಲದಲ್ಲಿ ಕ್ಷತ್ರಿಯ ರಾಜರೆಲ್ಲ ಕೃಷ್ಣನ ಈ ಪರಾಕ್ರಮವನ್ನು ಮೆಚ್ಚಿಕೊಳ್ಳದೆ ಇರಲಿಕ್ಕಾಗ್ತದ? ಸುಮ್ಮನೆ ಜರಾಸಂಧನ ಭಯಕ್ಕೆ ಕೃಷ್ಣನಿಗೆ ಜಯ ಹೇಳುವಾಗ ಸ್ವಲ್ಪ ಹೆದರುತ್ತಿದ್ರಷ್ಟೇ. ಎಲ್ಲಿ ಜರಾಸಂಧ ನಮ್ಮನ್ನೇನು ಮಾಡಿಬಿಡ್ತಾನೋ ಅಂತ. ಅವನು ಹಾಗಿದ್ದ ಮೋಸ್ಟ್ ವಾಂಟೆಡ್ ವ್ಯವಸ್ಥೆ ಎಲ್ಲ ಜರಾಸಂಧ. ಅದಕ್ಕೆ ಕೃಷ್ಣನ ಪರ ವಹಿಸಲಿಕ್ಕೆ, ಕೃಷ್ಣನಿಗೆ ಜಯಕಾರ ಹಾಕಲಿಕ್ಕೆ ಒಳಗೆ ಅಳುಕಿತ್ತು. 18 ಬಾರಿ ಜರಾಸಂಧ ಅಕ್ಷೋಹಿಣಿಗಟ್ಟಲೆ ಸೈನ್ಯ ತಗೊಂಡು ಬಂದ. ಸರಿಸುಮಾರು 21 ಅಕ್ಷೋಹಿಣಿಗಟ್ಟಲೆ ಸೈನ್ಯವನ್ನು ಜಮಾವಣೆ ಮಾಡ್ತಿದ್ದ. 21 ಅಕ್ಷೋಹಿಣಿಯಲ್ಲಿ 18 ಅಕ್ಷೋಹಿಣಿಯಲ್ಲಿ 18 ಅಕ್ಷೋಹಿಣಿಗೂ 21 ಅಕ್ಷೋಹಿಣಿಗೂ ವ್ಯತ್ಯಾಸ ಇದೆನೋ ಇಲ್ಲೋ? 21 ಅಕ್ಷೋಹಿಣಿ ಸೈನ್ಯವನ್ನು ಕೃಷ್ಣ ಸಂಹಾರ ಮಾಡಿದ್ದಾನಂತೆ. ಇದು ಕೃಷ್ಣನ ಪರಾಕ್ರಮ ಅಂದರೆ. ಶೌರ್ಯ, ಪರಾಕ್ರಮ, ಧೈರ್ಯ, ವೀರ್ಯ ಎಲ್ಲ ಇರೋದು ಅವನಲ್ಲೇ. ಅವನಲ್ಲಿರೋ ಒಂದು ಚೂರು ತುಣುಕನ್ನು ಅರ್ಜುನನಿಗೆ, ಭೀಮನಿಗೆ ಹಂಚಿಕೊಟ್ಟಿದ್ದ ಅಷ್ಟೇ. ಅದನ್ನು ಅರ್ಥೈಸ್ಕೊಳ್ಳದೆ ಇದ್ದರೆ ಹೇಗಪ್ಪ ಅಂತದ ಭಾಗವತ. ಹಾಗೆ ಕೃಷ್ಣ ಪರಮಾತ್ಮ ಜಾಂಬವತಿಯನ್ನು ವಿವಾಹ ಮಾಡಿಕೊಂಡ ಅಂತಾರೆ. ಪರೀಕ್ಷಿತ್ ರಾಜ ಆ ಜಾಂಬವತಿ ಕಲ್ಯಾಣ ಅಂದಾಗ ಸತ್ರಾಜಿತ ಮತ್ತು ಸ್ಯಮಂತಕ ಸತ್ಯಭಾಮ ವಿವಾಹವೂ ಸೇರ್ತದೆ. ಅದಕ್ಕೆ ಸ್ಯಮಂತಕ ಮಣಿಯ ಕಥೆಯನ್ನು ವಿಸ್ತಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದ. ಹಿಂದೆ ಸತ್ರಾಜಿತ್ ಅಂತ ಒಬ್ಬ ಇದ್ದ. ಆತನಿಗೆ ಸೂರ್ಯನ ಸ್ನೇಹ. ಸೂರ್ಯ ಸ್ನೇಹದ ಗುರುತಿಗಾಗಿ ಅಂತ ತನ್ನ ಬಳಿ ಇದ್ದ ಒಂದು ಮಣಿಯನ್ನು ಕೊಟ್ಟಿದ್ದಂತೆ. ಆ ಮಣಿಯ ಹೆಸರು ಸ್ಯಮಂತಕ, ಶ್ಯಮಂತಕ ಅಂತ ಎರಡೂ ಇದೆ ಹೆಸರು, ಪಾಠಾಂತರ. ಮಣಿಯ ಪ್ರಭಾವ ಏನು? ಮಣಿ ಇದ್ದರೆ ಆ ಮಣಿ ಎಷ್ಟು ಪ್ರದೇಶದಲ್ಲಿ ತನ್ನ ಪ್ರಭಾವ ಬೀರ್ತಿತ್ತು ಅಂದರೆ 9 ಯೋಜನ. ಅದಿದ್ದು 9 ಯೋಜನದಲ್ಲಿ ಜ್ವರ ಬರ್ತಿರ್ಲಿಲ್ಲಂತೆ ಯಾರಿಗೂ. ಅದಿದ್ದು 9 ಯೋಜನ, ಅದು ಇನ್ನೂ ಊರೂರುಗಳಲ್ಲೇನೆ ಅದು ಕಾಲಕ್ಕೆ ಮಳೆ ಬೆಳೆ ಎಲ್ಲ ಕೊಡ್ತಿತ್ತಂತೆ. ಅಂಥ ಮಣಿ ಸಾಧಾರಣ ಮಣಿ ಅಲ್ಲ. ಇದೆಲ್ಲ ಸಣ್ಣ ವಿಷಯ. ಇದಕ್ಕಿಂತ ಒಂದು ದೊಡ್ಡ ವಿಷಯ ಹೇಳ್ತದೆ ಪುರಾಣ. ಆ ಮಣಿಯನ್ನು ಶ್ರದ್ಧೆಯಿಂದ ಮಡಿಯಾಗಿ ಶುಚಿರ್ಭೂತರಾಗಿ ಪೂಜಿಸಿದರೆ 8 ಭಾರದಷ್ಟು ಬಂಗಾರ ಸುರಿತಿತ್ತಂತೆ. ಅಷ್ಟೋ ಭಾರ ಪ್ರಮಾಣೇನ ಬಂಗಾರದ ಮಳೆ ಸುರಿದಾಗಾಯ್ತಲ್ಲ ಮನೆ ಒಳಗೆ. ಅದು ಬಂದಾಗಿಂದ ಸಮಂತಕ ಮಣಿ ಬಂಗಾರ ಸುರಿಸ್ತಾ ಇದೆ. ಎಲ್ಲ ಯಾದವರ ಮನೆಗಿಂತಲೂ ಸತ್ರಾಜಿತನ ಮನೆಯೊಳಗೆ ಬಂಗಾರ ಜಾಸ್ತಿ ಆಯಿತು.
ಈಗ ಯಾದವರೆಲ್ಲ ಒಂದು ಕುಟುಂಬ ತಾನೇ, ಅದು ಒಂದೇ ಜಾತಿ, ಒಂದು ಕುಲದಲ್ಲಿ ಬಂದವರು. ಈ ಒಂದೇ ಕುಟುಂಬದಲ್ಲಿ ಒಬ್ಬರು ಶ್ರೀಮಂತರಾದರೆ ಉಳಿದವ್ರ ಕಣ್ಣೆಲ್ಲ ಅವ್ರ ಮೇಲೆ ಬೀಳ್ತದೆ. ಸುಮ್ಮನೆ ಅವನೊಂದು ಕಾರ್ ತೊಗೊಂಡ ಅಂದರೆ, ಮನೆ ಕಟ್ಟಿಸಿದ್ರೆ ಎಲ್ಲರ ಕಣ್ಣು ಅವನ ಮೇಲೆ ಬೀಳ್ತದೆ. ಭಾರಿ ಶ್ರೀಮಂತನಾಗ್ತಿದ್ದಾನೆ, ಯಾರ ತಲೆ ಒಡೆದು ಬಂದಿದ್ದಾನೋ ಏನೋ ಯೋಚನೆ ಹೀಗೆ ಬರ್ತದೆ ಭಾಳ ಜನರಿಗೆ. ಅವನೇನೋ ಪ್ರಾಮಾಣಿಕವಾಗಿ ದುಡಿದು ದೇವರಲ್ಲಿ ಶ್ರದ್ಧೆ ಮಾಡಿ ತಂದಿದ್ದಾನೆ ಅಂತನ್ನೋ ಯೋಚನೆ ಬರೋದೇ ಕಡಿಮೆ ಭಾಳ ಜನರಿಗೆ. ಇದೇ ದುರಂತ. ಸೂರ್ಯ ಕೊಟ್ಟದ್ದು ಮಣಿಯ ಪ್ರಭಾವದಿಂದ ಶ್ರೀಮಂತಿಕೆ ಹೆಚ್ಚಾಯಿತು. ಮನುಷ್ಯನಿಗೆ ಶ್ರೀಮಂತಿಕೆ ಬರೋದು ತಪ್ಪಲ್ಲ, ಶಾಸ್ತ್ರ ಅದನ್ನು ಹೇಳ್ತದೆ. ಆದರೆ ತಪ್ಪು ಯಾವುದು ಅಂದರೆ ಜೊತೆಯಲ್ಲಿ ಲೋಭ ಬೆಳೀತದಲ್ಲ, ಅದು ತಪ್ಪು ಅಂತ ಶಾಸ್ತ್ರ ಹೇಳ್ತದೆ. ಇವನು ಸತ್ರಾಜಿತ ಶ್ರೀಮಂತನಾದದ್ದು ತಪ್ಪಲ್ಲ, ಜೊತೆಗೆ ಲೋಭ ಬೆಳೆದು ಬಿಡ್ತು. ಅದು ಭಗವಂತನಿಗೆ ಗೊತ್ತಾಯಿತು. ಯಾದವ ಕುಲದಲ್ಲಿ ಬಂದು ದೈವದತ್ತವಾದ ಶ್ರೀಮಂತಿಕೆಯನ್ನು ದಾನ ಮಾಡಿ, ಯಜ್ಞ ಮಾಡಿ, ಯಾಗ ಮಾಡಿ ದೇವರನ್ನು ಪ್ರೀತಿಪಡಿಸಲಿಕ್ಕೆ, ದೈವತೆಗಳನ್ನು ಪ್ರೀತಿಪಡಿಸಲಿಕ್ಕೆ ಅಂತ ಮಾಡಬೇಕಿತ್ತು. ಲೋಭ ಬಂದಿದೆ ಅಂತ ಗೊತ್ತಾಯಿತು. ಭಕ್ತನನ್ನು ದಾರಿಗೆ ತರಲಿಕ್ಕೆ ಕೃಷ್ಣ ತನ್ನನ್ನೂ ತಾನು ಕಳ್ಳ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಹಿಂದೇಟು ಹಾಕಲ್ಲ ಅಂತದೆ ಭಾಗವತ. ಇದಲ್ವೇ ಕರುಣಾಸಾಗರ, ಇದಲ್ವೇ ಭಕ್ತವತ್ಸಲ ಅಂತಂದರೆ ಅದಕ್ಕೊಂದು ಭಗವಂತ ಉಪಾಯ ಮಾಡಿದ. ಸತ್ರಾಜಿತ ಇಡೀ ದ್ವಾರಕೆಯಲ್ಲಿ ಎಲ್ಲಾದರೂ ಊರಿಗೆ ಎಲ್ಲೋ ಹೋಗಬೇಕು ವಿಹಾರಕ್ಕೆ ಅಂತಂದಾಗೆಲ್ಲ ಮಣಿನ ಕುತ್ತಿಗೆ ಕಟ್ಕೊಂಡು ಹೋಗ್ತಿದ್ದಂತೆ. ಮಣಿ ಕುತ್ತಿಗೆ ಕಟ್ಟಿದಾಗ ಸೂರ್ಯನೇ ಬಂದೇನೋ ಅಂತ ಅಂದ್ಕೊಳ್ಬೇಕು, ಅಷ್ಟು ಪ್ರಕಾಶ ಬೀರ್ತಿತ್ತಂತೆ. ಒಮ್ಮೆ ಕೃಷ್ಣ ಸತ್ರಾಜಿತನ ಭೇಟಿಯಾಗಿ, ಸತ್ರಾಜಿತ ನಿನ್ನ ಮನೆಯಲ್ಲಿ ಒಂದು ಮಣಿ ಇದೆ ಅಂತೆ, ಒಂದು ಸ್ವಲ್ಪ ನನಗೂ ಕೊಡು ಅಂತಿಷ್ಟಂತ ನಿರ್ಭಿಡೆಯಿಂದ ಕೇಳಿದಾನೆ ಕೃಷ್ಣ. ಕೃಷ್ಣ ಅವ ಯಾಕೆ ಕೇಳ್ತಾನೆ, ಯಾರಿಗೋಸ್ಕರ ಕೇಳ್ತಾನೆ, ಏನು ಭಗವಂತನ ಒಳ ಉದ್ದೇಶ ಮರ್ಮ ಯಾರಿಗೂ ಅರ್ಥ ಆಗಲ್ಲ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯ. ಕೇಳಿದ್ದು ಕೃಷ್ಣ ಪರದೈವ. ನಮ್ಮನ್ನೆಲ್ಲ ದ್ವಾರಕೆಗೆ ಕರ್ಕೊಂಡು ಬಂದು ಒಬ್ಬೊಬ್ಬರಿಗೆ ಒಂದೊಂದು ಮನೆ ಕೊಡಿಸಿದಾತ. ಅವನ ಶೌರ್ಯ ಏನು, ಪರಾಕ್ರಮ ಏನು, ಔದಾರ್ಯ ಏನು, ಬ್ರಹ್ಮಾದಿ ದೇವತೆಗಳಿಂದ ವಂದ್ಯನಾದಂಥ ಮಹಾನುಭಾವ. ಅವನಾಗಿ ಮಣಿ ಕೇಳ್ತಿದ್ದಾನೆ, ಕೊಡಬೇಕು ಅನ್ನೋ ಬುದ್ಧಿ ಬರಲಿಲ್ಲ, ಅದೇ ಲೋಭ. ಸಾಮಾನ್ಯ ಮನುಷ್ಯರು ಕೇಳಿದಾಗ ಸ್ವಾರ್ಥ ಮೆರಿತಾನೆ ಅಂದರೆ ಅದು ಬೇರೆ. ದೈವ ಕೇಳ್ತಾ ಇದೆ, ಮನೆಗೆ ಬಂದು ಮಣಿ ಕೊಡೋ ಅಂತ ಕೇಳ್ತಾ ಇದೆ, ಅವನಿಗೆ ಭಾವನೆ ಬರಲಿಲ್ಲ, ಕೊಡುವ ಭಾವ ಬರಲಿಲ್ಲ. ಕೃಷ್ಣ ಅದು ಒಂದೆರಡು ದಿವಸ ಆಗಲಿ, ಸ್ವಲ್ಪ ಏನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಇನ್ನಂತ. ಅದೇನು ಮೊಬೈಲ್ನಲ್ಲಿ ಬ್ಯುಸಿ ಇದ್ನೋ ಏನೋ ಸತ್ರಾಜಿತ ರಾಜ. ಸರಿ ಆಗಲಿ ಅಂದ ಕೃಷ್ಣ. ಆ ಸಮಯ ಏನು ನಾವು ಹರಣ ಮಾಡ್ತೇವಲ್ಲ, ಇವತ್ತು ಮನುಷ್ಯ ಮಾಡೋದೇ ಅದು ತಪ್ಪು. ದೈವ ಕಾರ್ಯದಲ್ಲಿ ಸಮಯ ತಗೊಳ್ತಾನೆ, ಧರ್ಮಕ್ಕೆ ಸಮಯ ತಗೊಳ್ತಾನೆ, ದಾನಕ್ಕೆ ಸಮಯ ಇರಲಿ ಅಂತಾನೆ. ಇವತ್ತು ಬೇಡ ನಾಳೆ ಕೊಡೋಣ ಏನಂತೀರಿ ಅಂತಾನೆ. ಮತ್ತು ಮನೆ ತನಕ ದೇವರ ಪುಣ್ಯ ಒದಗಿಸ್ತೇನೆ, ಪಾಪ ಕಳಿತೇನೆ, ಸದ್ಗತಿ ಕಳಿಸ್ತೇನೆ, ಮನಸ್ಸನ್ನು ಶುದ್ಧ ಮಾಡ್ತೇನೆ ಅಂತ ಬರ್ತಿರ್ತಾನೆ. ನಮ್ಮ ಬುದ್ಧಿಗೆ ಆ ಸಮಯ ಕೊಡುವ ಹುಚ್ಚು ಜಾಸ್ತಿ. ಅದೇ ಬೇರೆ ಇನ್ಯಾವುದಾದ್ರೂ ವಿಷಯದಲ್ಲಿ ಸಮಯ ಕೊಡಲ್ಲ. ಮತ್ತೆ ಬೇರೆ ಕಡೆಯಲ್ಲಿ ಭಾಳ ವೇಗವಾಗಿ ಮಾಡ್ತಾನೆ. ದೈವ, ಧರ್ಮ, ದಾನ ಈ ವಿಷಯಗಳು ಬಂದಾಗೆಲ್ಲ ಕಾಲ ಹಾಕ್ತಾನೆ, ಮುಂದೆ ಹಾಕ್ತಾನೆ. ಆ ಮನುಷ್ಯ ಈ ಥರದ ಸತ್ಕರ್ಮಗಳಿಗೆ ಯಾವಾಗ ಕಾಲ ಮುಂದೆ ಹಾಕ್ತಾನೆ ಅದು ಅವನಿಗೆ ಪೆಟ್ಟು ಕೊಡ್ತದೆ. ಅದು ಯಾರ ರೂಪದಿಂದ ಪರಮಾತ್ಮ ಯಾರ ಮುಂದೆ ಬಂದು ನಿಂತು ಯಾವ ಪುಣ್ಯ ಕೆಲಸ ಮಾಡಿಸಬೇಕು ಇವನ ಕಡೆಯಿಂದ ಅಂತ ಇಚ್ಛೆ ಪಡ್ತಿರ್ತಾನೆ, ಅದನ್ನು ತಿಳಿದುಕೊಳ್ಳಿಕ್ಕೆ ತಯಾರಿಲ್ಲ ನಾವ್ಯಾರು. ಅದು ಅವನಿಗೆ ಆಯಿತು. ಸಮಯ ಮುಂದೆ ಹಾಕಿದ. ಸಮಯ ಮುಂದೆ ಹಾಕಿದ್ದೇ ತಡ. ಮರುದಿನವೇ ಮಣಿ ಕಾಣೆ ಆಗಿಬಿಡ್ತು ಮನೆಯಿಂದ. ಮಣಿ ಕಾಣೆ ಆದ ಕೂಡಲೇ ದಿಗ್ಭ್ರಮೆಗೊಂಡು ಬಿಟ್ಟ ಸತ್ರಾಜಿತ. ಅರೆ, ಕೃಷ್ಣ ಕೇಳೋದಕ್ಕೂ ಕಾಣೆ ಆಗೋದಕ್ಕೂ ಸಮಯ ಒಂದೇ ಆಯ್ತಲ್ಲ ಅಂದ. ಮನಸ್ಸಿನಲ್ಲಿ ಭಾವ ಬಂತು, ಪ್ರಾಯ ಕೃಷ್ಣನೇ ಎಲ್ಲೋ ತೊಗೊಂಡು ಹೋದ್ನೋ ಏನೋ ಅಂತ. ಎಲ್ಲೆಲ್ಲಿ ಹುಡುಕ್ತಾನೆ ಸಿಗುತ್ತಿಲ್ಲ. ಹೀಗಾದಾಗ ಅದೇ ಸಮಯಕ್ಕೆ ಕೃಷ್ಣ ಸಮಯ ಗೊತ್ತಿದೆ, ಮಣಿ ಕಳೆದಿದೆ ಅಂತ ಗೊತ್ತಿದೆ, ಸುಮ್ಮನಿದ್ದಾನೆ. ಈ ಸಮಯ ದೊಡ್ಡ ಮಣಿ, ಅದು ಎಲ್ಲ ಕಡೆ ಹಬ್ಬಿತ್ತು. ಎಲ್ಲ ಮೀಡಿಯಾದವರೆಲ್ಲ ಬಂದು ಕೇಳೇ ಬಿಟ್ರಂತ ಸತ್ರಾಜಿತನ, ನಿಮಗೆ ಯಾರ್ದಾದ್ರ ಮೇಲೆ ಸಂಶಯ ಇದೆಯಾ ಅಂತ. ಅಷ್ಟು ಹೇಳಿದ್ದೇ ತಡ. ಸಂಶಯ ಅಂತನ್ನೋ ಶಬ್ದ ಯಾರನ್ನೇನು ಮಾಡೋ ಹಾಗಿಲ್ಲ. ಕೇಳಿದರೆ ಹಾಗೆ ಕೇಳಿದ್ರು. ಅವನು ಪಾಪ ಮಣಿ ಕಳೆದು ಹೋದ ಮಂಪುರಿನಲ್ಲಿ ಅದೇನು ಬಾಯಿಯೊಳಗೆ ಬರುವಾಗ
ಕೃಷ್ಣ ಮೊನ್ನೆ ಮಣಿ ಬಗ್ಗೆ ವಿಚಾರಿಸಿದ್ದ ಅಂತ ಇಷ್ಟಂದಂತೆ. ಮುಗೀತು. ಅವನು ವಿಚಾರಿಸಿದ್ದು ಒಂದೇ ಸಲಿ. ಅವನ ಹೆಸರು ಹಾಕಿದ್ರೆ ಕೃಷ್ಣ ಅಂತ ಇಷ್ಟು ದಪ್ಪ ಅಕ್ಷರದಲ್ಲಿ ಬರೆದು, ಕಳ್ಳ ಅಂತ ಸಣ್ಣ ಅಕ್ಷರದಲ್ಲಿ ಬರೆದು, ಅದಕ್ಕಿಂತ ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ, ಇಷ್ಟು ಹಾಕಿಬಿಟ್ರು. ಮುಗಿತು. ಫೋಟೋಗಳಂತೂ ಅಲ್ಲಲ್ಲಿ ಸಿಕ್ತು. ಮೊಬೈಲ್ ಒಳಗೆ ಎಲ್ಲ ಡೌನ್ಲೋಡ್ ಮಾಡಿ, ಕೃಷ್ಣ ಕಳ್ಳ, ಕೆಳಗಡೆಯಲ್ಲಿ ಆರೋಪ ಮಾಡಲಾಗಿದೆ. ಏನು ತಿಳ್ಕೊಬೇಕು ಹಿಂಗೆ ಮಾಡಿದರೆ? ಅದಕ್ಕೊಂದು 4-5 ಜನ ಇವರು ಕುಬುದ್ಧಿ ಜೀವಿಗಳನ್ನು ಕರೆಸಿ, ನಿಮಗೆ ಕೃಷ್ಣನ ಬಗ್ಗೆ ಒಪಿನಿಯನ್ ಏನಿದೆ ಅಂತ ಕೇಳಿ, ಅರೆ ಅವರೆಲ್ಲ ಅವ್ರು ಮೊದಲಿಂದ ಜಾತಕ ತೆಗೆದಂಗೆ ನಾವು ಅವನನ್ನು ಭಾಳ ದಿವಸದಿಂದ ನೋಡ್ತಿದ್ದೇವೆ. ಗೋಕುಲದಲ್ಲಿದ್ದಾಗಿಂದ ಬೆಣ್ಣೆ ಕದೀತಿದ್ದ, ಮೊಸರು ಕದೀತಿದ್ದ, ಹಾಲು ಕದೀತಿದ್ದ. ಈ ವಯಸ್ಸು ಸಣ್ಣದಿದ್ದಾಗ ಯಾರು ಏನು ಮಾಡ್ತಿರ್ತಾರಲ್ಲ, ದೊಡ್ಡವರಾದ ಮೇಲೆ ಆ ಚಾಳಿ ಬಿಡಲ್ಲ. ಛೇ ಕಳ್ಳತನ ಮಾಡಿದ್ದು ಒಂದು ಮಣಿನ, ಬೆಣ್ಣೆ ಕಳ್ಳ ಬಂತು, ಹಾಲು ಕಳ್ಳ ಬಂತು, ಮೊಸರು ಕಳ್ಳ ಬಂತು, ಎಲ್ಲ ಇಡೀ ಸಣ್ಣ ವಯಸ್ಸಿನಿಂದ ಮಾಡಿದ ಕಳ್ಳತನ ಎಲ್ಲ ನೆನಪಿಸಿಬಿಟ್ರಂತ. ಭಗವಂತ ಅಂದ, ಭಾಳ ಸಂತೋಷ ಆಯಿತು, ನನಗೇ ಮರ್ತದ್ದೆಲ್ಲ ನೆನಪಿಸಿದ್ರಲ್ಲ ಅಂದ. ಅವು ಹಾಗೆ 24/7 ವ್ಯವಸ್ಥೆ ಇರ್ತದೆ. ಅಡ್ವರ್ಟೈಸ್ಮೆಂಟು ಹಾಕೋಲ್ರ ಅವಾಗ, ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿ ಕೃಷ್ಣನ ಕಳ್ಳತನವನ್ನು ಊರು ತುಂಬ ಹಬ್ಬಿಸಿ, ಹಾಕಿದವನು ಆರೋಪ ಮಾಡಿದವನು ಸತ್ರಾಜಿತ ಅಂತ ಅವನನ್ನೊಬ್ಬ ಪಕ್ಷದಲ್ಲಿ ಸೇರಿಸಿ, ಇವ ವಿಪಕ್ಷ ಇವನು ಸಪಕ್ಷ ಅನ್ನೋಂಗೆ ಮಾಡಿ, ಅದು ಕಡ್ಡಿದ್ದದ್ದು ಗುಡ್ಡ ಮಾಡಿ ರಮರಾಡಿ ಮಾಡಿ ಇಟ್ಟುಬಿಟ್ರಂತ ವಿಷಯ. ಕೃಷ್ಣ ಅಂದ, ಈ ಪರಿ ನನ್ನ ಮೇಲೆ ಕಳ್ಳತನದ ಅಪವಾದ ಹಾಕಿದ್ದಾರೆ, ಹುಡುಕಿ ತರ್ತೇನೆ, ನಾನೇ ತನಿಖೆ ಮಾಡ್ತೀನಿ ಅಂತ. ಸ್ವಯಂ ತಾನು ತನಿಖೆ ಮಾಡುವ ನೆಪದಲ್ಲಿ ಆ ಮಣಿನ ಹುಡುಕೊಂಡು ಹೊರಟ್ರೆ ಕಾಡಿನಲ್ಲಿ ಆ ಪ್ರಸೇನನ ದೇಹ ಸಿಕ್ತು. ಪ್ರಸೇನನ ದೇಹ ಯಾರು ಕೊಂದಿದ? ಪ್ರಸೇನ ಅಂತ ಒಬ್ಬ ಇದ್ದ, ಸತ್ರಾಜಿತನ ತಮ್ಮ, ಅವನ ದೇಹ ಸಿಕ್ಬಿಡ್ತು ಕಾಡಿನಲ್ಲಿ ಹೋದರೆ. ಯಾರು ಕೊಂದಿದ್ದಾರೆ ಅಂತ ಆ ದೇಹ ಹೀಗೆ ಬೋರ್ಲ್ ಹಾಕಿ ಬಿದ್ದದ್ದನ್ನು ಮತ್ತೆ ತಿರುಗಿಸಿದರೆ ಸಿಂಹದ ಗುರುತುಗಳು ಬಿದ್ದಿತ್ತು. ಹೆಜ್ಜೆ ಗುರುತು, ಸಿಂಹದ ಉಗುರಿನ ಗುರುತು, ಅದು ಪರಿಚಿದ್ದು, ಅವನನ್ನು ಕೊಂದದ್ದು ಅರ್ಥ ಆಯಿತು. ಯಾವುದೋ ಸಿಂಹ ಬಂದಿದೆ, ಪ್ರಸೇನನನ್ನು ಕೊಂದಿದೆ ಅಂತ. ಅಲ್ಲೇ ಸುತ್ತಲೂ ಸಿಂಹದ ಹೆಜ್ಜೆ ಗುರುತುಗಳು ಮುದ್ದೆಯಲ್ಲಿ ಮೂಡಿದೆ ಅಂತ ನೋಡಿಕೊಂಡು ಹೊರಟರು. ವಿಷಯ ತಿಳಿಸಿದ್ರು ಸತ್ರಾಜಿತ, ನಿನ್ನ ತಮ್ಮ ಸತ್ತು ಹೋಗಿದ್ದಾನೆ ನೋಡು ಅಂತ. ಆ ಸಿಂಹದ ಹೆಜ್ಜೆ ಗುರುತು ಹುಡ್ಕೊಂಡು ಹೋದರೆ ಅಲ್ಲೊಂದು ಸಿಂಹ ಸತ್ತು ಬಿದ್ದಿದೆ. ಅಯ್ಯೋ ಸಿಂಹ ಸತ್ತಿದೆ ಅಲ್ಲ, ಇದನ್ನು ಯಾರು ಕೊಂದಿರ್ಬೋದು ಅಂತ ನೋಡ್ತಾರೆ. ಕರಡಿ ಹೆಜ್ಜೆ ಗುರುತು ಸಿಕ್ತಂತೆ. ಕರಡಿ ಹೆಜ್ಜೆ ಗುರುತನ್ನು ಅವಲಂಬಿಸಿ ಹೊರಟ. ಅದೊಂದು ಗುಹೆ ಒಳಗೆ ಹೋಗಿಬಿಡ್ತು ಗುರುತುಗಳು. ಅದನ್ನೇ ಅವಲಂಬಿಸಿ ಗುಹೆ ಒಳಗೆ ಹೋದ. ಗುಹೆ ಒಳಗೆ ಹೋಗ್ತಾನೆ, ಅಲ್ಲೊಂದು ತೊಟ್ಲಿಗೆ ಮಲ್ಕೊಂಡಿದ್ದೆ. ತೊಟ್ಲಲ್ಲಿ ಒಂದು ಮಗು, ಅದನ್ನು ತೂಗ್ತಿದ್ದಾಳೆ ಒಬ್ಬಳು ದಾದಿ. ಆ ತೊಟ್ಲ ಮೇಲುಗಡೆಯಲ್ಲಿ ಕಟ್ಟಿದ್ರಂತ ಆ ಮಣಿಯನ್ನು. ಜಗಜಗಿಸ್ತಿದೆ ಪ್ರಕಾಶ. ಬಾಯಲ್ಲೊಂದು ಹಾಡು ಬೇರೆ ಹೇಳ್ತಿತ್ತಂತ ಸಾಕು ತಾಯಿ ದಾದಿ. ಏನು ಹಾಡು ಹೇಳ್ತಿದ್ಲು ಅವಳು? ಈ ಮಣಿ ಎಲ್ಲಿದ ಬಂದು ಎಲ್ಲಿ ತನಕ ಸೇರ್ತು ಅನ್ನೋದನ್ನು ಹಾಡು ಮಾಡಿ ಹೇಳ್ತಿದ್ಲಂತ. ಅವಾಗೆಲ್ಲ ಹಾಗೆ ಹಾಡು, ಜನಪದದ ಹಾಡುಗಳಿತ್ತು, ಚಂದಿತ್ತು ಅವಾಗ. ಇವಾಗ ಏನು ಸಂಧಿ ಇಲ್ಲ, ಸಮಾಸ ಇಲ್ಲ, ನಾವು ಆಡೋ ಮಾತೆಲ್ಲ ಹಾಡಾಗ್ಲಿಕ್ಕೆ ಶುರು ಆಗ್ಯಾವ ಇವಾಗ. ಮತ್ತು ಮುಂದಿನ ವರ್ಷ ಅವ್ರಿಗೆ ಪ್ರಶಸ್ತಿ ಬೇರೆ ಬಂದಿರ್ತದೆ. ಮಾತೋ ಹಾಡೋ ಗೊತ್ತಾಗಲ್ಲ. ಎಂಥ ಸಾಹಿತ್ಯ ಬರಲಿಕ್ಕೆ ಶುರು ಆಯಿತು ನಮ್ಮ ಜೀವನದೊಳಗೆ. ಎಂಥ ಸಾಹಿತ್ಯದ ಸೊಬಗಿನಲ್ಲಿ ನಾವು ತೇಲಾಡ್ತಾ ಇದ್ವಿ ಹಿಂದೆ. ನೋಡಿ, ಸಂಸ್ಕೃತ ಸಾಹಿತ್ಯ ಎಂಥದ್ದು, ಕನ್ನಡ ಸಾಹಿತ್ಯ ಎಂಥದ್ದು. ಪ್ರಕೃತಿಯನ್ನೇ ವರ್ಣಿಸೋ, ನದಿಯನ್ನೇ ವರ್ಣಿಸೋ, ನೀರನ್ನೇ ವರ್ಣಿಸೋ, ಅದರಲ್ಲಿ ಸಾಹಿತ್ಯದಲ್ಲಿ ಒಂದು ಅದ್ಭುತವಾದ ಸಂಧಿಗಳು, ಸಮಾಸಗಳು ಬೇಕೋ ಬೇಡವೋ, ಮನಸೋರೆಗೊಳ್ಳುವಂಥ ಸಾಹಿತ್ಯ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕಮಾರೋಧೀಹಿ ತವ ಹೇಷಸ್ಯ ಮಂತಕಃ. ಸಿಂಹ ಪ್ರಸೇನನನ್ನು ಕೊಂದು ಹಾಕ್ತು. ಪ್ರಸೇನ ಸತ್ತೋದ. ಸಿಂಹವನ್ನು ಕರಡಿ ಕೊಂದು ಹಾಕ್ತು. ಸಿಂಹ ಸತ್ತೋಯ್ತು. ಕರಡಿ ತಾನು ಬೇಟೆಯಾಡಿ ತನ್ನ ಬಲದಿಂದಲೇ ಗಳಿಸಿ ತಂದಂಥ ಈ ಮಣಿ ಮಗುವೇ ನಿಂದಾಗಿದೆ, ಯಾಕೆ ಅಳ್ತಿದ್ದಿ ಅಂತ ಸಮಾಧಾನ ಮಾಡ್ತಿತ್ತಂತೆ. ನೋಡಿ, ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ. ಹೇ ಮಗುವೇ ಸುಕುಮಾರಕ ಮಾರೋಧೀ. ಅಳಬೇಡ. ಮಕ್ಕಳು ಮಲಗುವಾಗ ಅಳ್ತಾವೆ. ಸಮಾಧಾನ ಮಾಡಲಿಕ್ಕೆ ಈ ಹಾಡು ಮಾಡಿದ್ಲಂತೆ.
ಮಾ ರೋದೀಹಿ ತವ ಹೇಷ ಸ್ಯಮಂತಕಃ. ಈ ಮಣಿ ನಿಂದಾಗಿದೆ ಅಳಬೇಡ, ಈ ಮಣಿ ನಿಂದಾಗಿದೆ ಅಳಬೇಡ ಅಂತಿತ್ತಂತೆ. ಈ ಮಣಿ ನಿಂದಾಗಿದೆ ಅಂದ ಕೂಡಲೇ ಕೃಷ್ಣ ಬಂದಿದ್ದ ಅಲ್ಲಿಗೆ. ಅದು ಹೌದಲ್ಲ ನಂದದು ಅಂತ ಕೃಷ್ಣ, ಅದು ನಂದಾಗಿದೆ. ಕೃಷ್ಣ ಏನು ಮಾಡಿದ, ಅದಕ್ಕೆ ಕೈ ಹಾಕಿ ತಗೊಳ್ಳಿಕ್ಕೆ ಹೋದ. ಅವಳು ಕೂಗಿದ್ಲು, ಒಳಗಿನಿಂದ ಕರಡಿ ಬಂತು. ಯುದ್ಧ ಶುರು ಆಯಿತು. 21 ದಿನಗಳ ಕಾಲ ಇಬ್ಬರಿಗೂ ಪರಸ್ಪರ ಯುದ್ಧ. ಕರಡಿಗೂ ಕೃಷ್ಣನಿಗೂ ಯುದ್ಧ ನಡೀತಾ ಇದೆ. ದಿನ ಹೆಚ್ಚು ಕಳೆಯೋದು ಬೇಡ ಅಂದ ಕೃಷ್ಣ. ಜೊತೆಗೆ ಯಾದವರನ್ನು ಕರ್ಕೊಂಡು ಬಂದಿದ್ದ. ಗುಹೆ ಹೊರಗೆ ನಿಲ್ಲಿಸಿದ್ದ. ನೀವೆಲ್ಲ ಗುಹೆ ಹೊರಗಿರ್ರಿ, ನಾನು ಒಬ್ಬನೇ ಹೋಗಿ ಬರ್ತೇನೆ ಎಂದಿದ್ದಂತೆ. ಅವರು ಪಾಪ ಕಾಯ್ತಾ ಇದ್ದಾರೆ, ಬರಲೇ ಇಲ್ಲ. 21 ದಿನ ಆಗಿದೆ. ಏನು ಕೃಷ್ಣ ಹೀಗೆ ಮಾಡಿಬಿಟ್ಟ ಅಂತ ಒಳಗೆ ನೋಡಿದರೆ ಯುದ್ಧ ಘೋರವಾಗಿ ನಡೆದಿದೆ. ಯಾಕಂದರೆ ಆ ಕರಡಿ ದ್ವಾಪರದ್ದಲ್ಲದು, ತ್ರೇತಾಯುಗದ್ದು ಅಲ್ಲದು, ಕೃತಯುಗದ್ದು ಅಷ್ಟೇ ಅಲ್ಲ ಅದು. ಆ ಕರಡಿ ವಾಮನಾವತಾರ ಕಾಲದ್ದಂಥದ್ದು. ಭಾಗವತ ಅದನ್ನು ಹೇಳ್ತದೆ. ಭಗವಂತ ತ್ರಿವಿಕ್ರಮನಾಗಿ ಅವತಾರ ಮಾಡಿದರೆ ಸಾಕ್ಷಾತ್ ಯಮಧರ್ಮರಾಜನೇ ಬ್ರಹ್ಮದೇವರಿಂದ ಜನಿಸಿ ಬಂದ ಮಹಾನುಭಾವ ಜಾಂಬವಾನ್ ಅಂತ. ಅವನಿಗೆ ಕರಡಿಗೆ ಜಾಂಬವಾನ್ ಅಂತ ಸಂಸ್ಕೃತದಲ್ಲಿ ಹೆಸರಷ್ಟೇ. ಅದಕ್ಕೆ ಆತ ಆವಾಗ ತ್ರಿವಿಕ್ರಮನ ರೂಪಿ ಭಗವಂತನ ಮಹಿಮೆಯನ್ನು ನೋಡಿದ್ದಂತೆ. ಎಲ್ಲಿಲ್ಲದ ಆನಂದದಿಂದ ಕೈಯಲ್ಲಿ ವಾದ್ಯ ಹಿಡಿದು ಇಡೀ ಮೇರು ಪರ್ವತದ ಸುತ್ತಲೂ ಲೋಕಗಳಿಗೆಲ್ಲ ತ್ರಿವಿಕ್ರಮನ ಮಹಿಮೆ ಸಾರ್ತಿದ್ದಂತೆ. ನಂದಿ ವರಂ ಪ್ರಕುರ್ವತ ಅಂತ ಹೇಳ್ತಾರೆ. ಜಾಂಬವಂತ ಅಂದರೆ ಅಷ್ಟು ಹಳೆ ಬಾ. ನಮಗೆಲ್ಲ ಬರೀ ತಿಳುವಳಿಕೆ ಇರೋದು ರಾಮಾಯಣ ಕಾಲದಲ್ಲಿ ಇದ್ದ ಜಾಂಬವಂತ. ಅದು ಛೇ ರಾಮಾಯಣ ಕಾಲಕ್ಕೆ ಆಗಲೇ ಅವನು ಮುದುಕನಾಗಿ ಬಿಟ್ಟಿದ್ದ. ಇನ್ನೂ ಮುದುಕಾಗಿದ್ದ ನೋಡಿ, ಎಷ್ಟು ನೋಡ್ರಿ. ಈಗ ಎಲ್ಲಿ ಕೃಷ್ಣಾವತಾರ 28ನೇ ಕಲಿಯುಗದ 28ನೇ ದ್ವಾಪರದಲ್ಲಿ ಕೃಷ್ಣ ಬಂದಾಗಲೂ ಜಾಂಬವಂತ ಇದ್ದ. ಆದರೆ ಆಸೆ ಏನು ಚಿಗುರಿತ್ತು ರಾಮಾವತಾರ ಕಾಲದಲ್ಲಿ ಜಾಂಬವಂತನಿಗೆ ಅಂದರೆ, ಆ ರಾಮ ರಾವಣನ ಕೊಂದದ್ದು, ಪರಾಕ್ರಮ ಮೆರೆದದ್ದು ಸೀತೆಗಾಗಿ ಅಂತ ಇಡೀ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ದು, ಕಪಿಗಳ ಸೈನ್ಯವನ್ನು ನಿರ್ಮಾಣ ಮಾಡಿದ್ದು. ಏನು ಅದ್ಭುತ ರಾಮನ ಚರ್ಯೆ. ಮಾಡಿಕೊಂಡ್ರೆ ಇಂಥವನ್ನು ಅಳಿಯನನ್ನು ಮಾಡ್ಕೊಳ್ಬೇಕು ಅನಿಸಿತ್ತಂತ. ಇತ್ತೀಚೆಗಿಂಥ ಆಸೆಗಳೇ ಹೋಗಿಬಿಟ್ಟಿದ್ದಾವೆ. ತಿರ್ಗಾ ಮುರುಗಿ ಇವನು ಆಗಬೇಕು ಅವನಾಗಬೇಕು ಅಂತ ಕೂತ್ಕೊಂಡಿದ್ದೇವೆ ನಾವೆಲ್ಲ. ಮಾಡಿದರೆ ಇಂಥ ಅಳಿಯಬೇಕು ಅನ್ನಂತೆ. ಮಗಳನ್ನಾದರೂ ಪಡೆದು ಇವನು ಅಳಿಯನ್ ಮಾಡ್ಕೊಳ್ತೀನಿ, ಜನಕರಾಜನಂಗೆ ನಾನು ಆಗ್ತೀನಿ ಮಾವ ಅಂತ ಆಸೆ ಪಟ್ಟನಂತೆ. ಯೋಚನೆ ಹೇಗಿರ್ತದೆ ನೋಡ್ರಿ. ಅದ್ಭುತ, ಬಹಳ ಅದ್ಭುತ ಇವೆಲ್ಲ ವಿಷಯಗಳು. ಸರಿ, ರಾಮ ಅಂದ ಏಕಪತ್ನಿ ವ್ರತಸ್ಥೋಹಂ, ನಾನು ಒಬ್ಬಳನ್ನೇ ವಿವಾಹ ಮಾಡ್ಕೊಳ್ತೀನಿ ಈ ರಾಮಾವತಾರದಲ್ಲಿ. ಮುಂದೆ ಬಹೂನಾಂ ವರದೋಸ್ಮಿ, ಮುಂದೆ ಒಂದು ಅವತಾರ ಮಾಡಲಿಕ್ಕಿದ್ದೇನೆ ಕೃಷ್ಣನಾಗಿ, ಆಗ ವಿವಾಹ ಮಾಡ್ತೀನಿ, ಬಹುಪತ್ನಿ ಆಗ್ತೀನಿ. ಈಗ ಬೇಡ, ಆಗಲಿ ಅಂದ. ಕಾಯ್ತೇನೆ ಏನಂತ ಅಲ್ಲಿವರೆಗೂ ಕಾಯ್ತೇನೆ ಸ್ವಾಮಿ, ನೀನು ಅನುಮತಿ ಕೊಟ್ಟರೆ ಕಾಯಿ ಎಂದ. ಗುಹದೊಳಗೆ ಕೂತ್ಕೊಂಡು ಕೃಷ್ಣ ಬರಲಿ ಅಂತ ಕಾಯ್ತಿದ್ದಂತವ. ರಾಮ ಮಾತು ಕೊಟ್ಟಿದ್ದಾನೆ. ಈಗ ಅದೇ ಜಾಂಬವಂತ ಕೃಷ್ಣನ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ, ಯುದ್ಧ ಮಾಡ್ತಿದ್ದಾನೆ. ನೋಡೋ ತನಕ ನೋಡಿದ ಕೃಷ್ಣ, ಸರಿ ಇನ್ನೆಷ್ಟು ಯುದ್ಧ ಮಾಡೋಣ, 21 ದಿವಸ ಕಳೆದಿದೆಯಪ್ಪ, ಸಾಕು ಅಂತ ಅನಿಸಿ ಕೃಷ್ಣ ಅವನು ಅಷ್ಟು ಮುದುಕನಾದರೂ ಅವನ ಪ್ರಭಾವ ಎಷ್ಟಿತ್ತು ಅಂತ ಲೋಕಕ್ಕೆ ತೋರಿಸ್ಬೇಕಾಗಿತ್ತು. ಜಾಂಬವಂತನ ಶಕ್ತಿ ಎಷ್ಟು ಅಂತ ತೋರಿಸಿ ಆಮೇಲೆ ಒಂದು ಮುಷ್ಟಿ ಮಾಡಿ ಜಾಂಬವಂತನ ಬೆನ್ನಿಗೂ ಒಂದು ಗುದ್ದಿದ್ನಂತೆ. ರಾಮ ಅಂದ ಈ ಜಾಂಬವಂತ. ಆಗ ಕೃಷ್ಣನೇ ರಾಮನಾಗಿ ಕಂಡ. ಕೃಷ್ಣ ಮುಷ್ಟಿ ಅದೇ ಅವನ ಬಾಯಲ್ಲಿ ಬರಲಿ ಅಂತ ಕಾಯ್ತಿದ್ದ ಕೃಷ್ಣ. ಮೊದಲೇ ನಾನೇ ರಾಮ ಅಂದಿದ್ರೆ ಯುದ್ಧನೂ ಇಲ್ಲ, ಕೌಶಲನೂ ತೋರಿಸ್ದಾಗ ಆಗ್ತಿರ್ಲಿಲ್ಲ, ಕೀರ್ತಿನೂ ಬರ್ತಿರಲಿಲ್ಲ. ಜಾಂಬವಂತನಿಗೆ ಭಕ್ತನಿಗೆ ಕೀರ್ತಿ ಕೊಡಬೇಕು, ಅವನ ಬಲ ಏನು ಅಂತ ಲೋಕಕ್ಕೆ ತಿಳಿಸ್ಬೇಕು ಅಂತ ಗುದ್ದಿದ. ಆಮೇಲೆ ಅವನ ಒಳಗಡೆ ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಅನ್ನೋ ಭಾವ ಬಂತು. ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಡ, ಕ್ಷಮೆ ಕೇಳಿ ತಾನಾವಾಗ ಶ್ಯಮಂತಕ ಮಣಿಯನ್ನು ತಂದಿಡುವಾಗ ಅವನಿಗೆ ಮಗಳಿದ್ಲು ಜಾಂಬವತಿ ಅಂತ. ಅವಳ ಜೊತೆಗೆ ತಂದ ಮಣಿಯನ್ನು, ಮಣಿಯನ್ನು ಕನ್ಯಾಮಣಿ ದಾನ ಮಾಡಿದ ಅಂತ ಭಾಗವತ ಹೇಳ್ತದೆ. ಬರೀ ಕನ್ಯಾದಾನ ಮಾಡೋದಿಲ್ಲಲ್ವೇ, ಸಾಲಂಕೃತ ಕನ್ಯೆಯನ್ನು ಕೊಡಬೇಕು ಅಂತಿದೆ. ಅದಕ್ಕೆ ಮಣಿಯಿಂದ ಅಲಂಕೃತಳಾದ ಜಾಂಬವತಿಯನ್ನು ದಾನ ಮಾಡಿದ. ನೋಡಿ, ನೀನೇ ಕೊಡ್ತೇನೆ ಎಂದಿದ್ದೆ, ಅದಕ್ಕೆ ಬಂದಿದ್ದೀನಿ ಇನ್ನಂತೆ. ನೋಡಿ, ಯೋಚಿಸಿದರೆ ಅರ್ಥ ಆಗ್ತದೆ. ಕೃಷ್ಣ ಬಂದದ್ದು ಸ್ಯಮಂತಕ ಮಣಿಗೋಸ್ಕರನೋ ಜಾಂಬವತಿಗೋಸ್ಕರನೋ ಅಂತ ಈಗ ಅರ್ಥ ಆಗ್ತದೆ. ಇದು ಜಾಂಬವತಿ ಪರಿಣಯ. ಅವನಿಂದ ಭಗವಂತ ಪಡೆದದ್ದು, ಅವನನ್ನು ಅನುಗ್ರಹಿಸಿದ್ದು ಜಾಂಬವತನನ್ನು ಅನ್ನೋ ಕಥೆ ಬರ್ತದೆ.
ಅವಳನ್ನು ಕರ್ಕೊಂಡು ಮಣಿನ ತಗೊಂಡು ದ್ವಾರಕೆಗೆ ಬಂದು ಮೊದಲು ಆ ಪತ್ರಕರ್ತರನ್ನೆಲ್ಲ ಕರೆಸಿದ. ಎಲ್ಲೆಲ್ಲಿದ್ದರೂ ಎಲ್ಲ ಆರೋಪ ಮಾಡಲಾಗಿದೆ, ಎಲ್ಲರೂ ಬಂದರು. ಅವಾಗ ಬಂದು ಅವ್ರ ಮುಂದೆ ನಿಂತುಕೊಂಡು ಹೇಳಿದ್ನಂತೆ ಸತ್ರಾಜಿತನ ಕರೆಸಿ, ಸತ್ರಾಜಿತ, ಈ ಮಣಿಗೂ ನನಗೂ ಸಂಬಂಧ ಇಲ್ಲ ಅನ್ನಂತೆ, ನೀನೇ ತಗೋ, ಆದರೆ ಕಳ್ತನ ಮಾಡಿದ್ದು ನಾನು ಅಂತ ಅನಬೇಡ ಅಂತ ತನ್ನ ಅಪವಾದವನ್ನು ದೂರ ಮಾಡಿಕೊಂಡ್ಬಿಟ್ಟ ಕೃಷ್ಣ. ಎಲ್ಲೆಡೆಯಲ್ಲೂ ಕೂಡ ಅಪವಾದ ದೂರ ಆಯಿತು ಕೃಷ್ಣನ ಮೇಲೆ ಬಂದದ್ದು. ಆದರೆ ಒಂದು ಉಳ್ಕೊಳ್ತು, ಏನು ಅಂದರೆ ಅನ್ಯಾಯವಾಗಿ ಕೃಷ್ಣನ ಮೇಲೆ ಅಪವಾದ ಹಾಕಿದ್ದ ಅನ್ನೋ ಅಪವಾದ ಸತ್ರಾಜಿತನ ಮೇಲೆ ಬಂದ್ಬಿಡ್ತು. ಎಲ್ಲಿ ಹೋಗ್ತಿರಲ್ಲಿ ಸತ್ರಾಜಿತನ ಮಾತಾಡಿಸುವಾಗ ಸುಮ್ಮನೆ ಕೃಷ್ಣನ ಮೇಲೆ ಕಳ್ಳ ಅಂದ್ಬಿಟ್ಟೆಲ್ಲೋ ಅಂತಂದ್ರಂತೆ. ಇದು ತಲೆ ಬಿಸಿ ಆಯಿತು. ಹೋದಲ್ಲಿ ರಸ್ತೆಯಲ್ಲಿ ಬರುವಾಗ ಎಲ್ಲರೂ ಅವನನ್ನು ಬೈಲಿಕ್ಕೆ ಶುರು ಮಾಡಿದರು. ಆಗ ಅವನಿಗೆ ಬುದ್ಧಿ ಬಂತು, ಅನ್ಯಾಯವಾಗಿ ಕೃಷ್ಣನ ಮೇಲೆ ನಾನು ಮಾಡಿದ ಅಪವಾದ ಹಾಕಿದ್ದು ತಪ್ಪಾಗಿದೆ ಅಂತ ಹೇಳಿ ಕೃಷ್ಣನನ್ನೇ ನನ್ನ ಅಳಿಯನನ್ನು ಮಾಡಿಕೊಂಡ್ರೆ ಇದು ದೂರ ಆಗ್ತದೆ ಅಂತ ಭಾವಿಸಿ ಅವನಿಗೆ ಹುಟ್ಟಿದ ಮಗಳು, ಅವಳು ಭೂ ಅನ್ನೋ ಲಕ್ಷ್ಮೀ ರೂಪ, ಅವಳನ್ನು ಶ್ರೀಕೃಷ್ಣನನ್ನು ಕರೆಸಿ ಧಾರೆ ಎರೆದು ಕೊಟ್ಟು ಜೊತೆಗೆ ಆತನೂ ಮತ್ತೆ ಪುನಃ ಸ್ಯಮಂತಕಮಣಿ ಇಟ್ಟಂತೆ. ಸ್ಯಮಂತಕಮಣಿ ಕೇಳಲಿಕ್ಕೆ ಬಂದಾಗ ಕೊಟ್ಟಿರಲಿಲ್ಲ. ಈಗ ಸತ್ಯಭಾಮ ಪರಿಣಯ ಆಗುವಾಗ ಕನ್ಯೆಯ ಜೊತೆ ಕೊಡ್ತೇನೆ ಅಂತ ಬಂದ. ಕೃಷ್ಣ ಅಂದ, ಈಗ ನನಗದು ಬೇಡ ಅಂದಂತೆ. ಆಗ ಬೇಕಿತ್ತು, ನೀನು ಕೊಡಲಿಲ್ಲ, ಈಗ ನೀನು ಕೊಡ್ತೇನೆ ಅಂತಿದ್ದಿ, ನನಗದು ಬೇಕಿಲ್ಲ, ಸತ್ಯಭಾಮೆ ಸಾಕು ಅಂದ್ಬಿಟ್ನಂತೆ. ಮುಖ ಸಣ್ಣ ಆಯಿತು ಸತ್ರಾಜಿತನ್. ಆದರೆ ಕೃಷ್ಣನಿಗೆ ಕನ್ಯಾದಾನ ಮಾಡೋ ಭಾಗ್ಯ ಬಂತಲ್ಲ ಅನ್ನುವ ಆ ಮನಸ್ಸಿನೊಳಗೆ ಉಲ್ಲಾಸ ಸತ್ರಾಜಿತ ರಾಜನಿಗೆ. ಅವನನ್ನು ಅನುಗ್ರಹಿಸಿದ. ಒಳ್ಳೆಯವನೇ, ನಿನಗೆ ಒಳಗೆ ಬಂದು ಲೋಭ ದೂರ ಆಗಲಿ ಅಂತ ಹೀಗೆ ಮಾಡಿದೆ ಅಂತನ್ನಂತ. ನೋಡಿ, ಭಗವಂತ ಭಕ್ತರ ಒಳಗೆ ಬರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅವರಿಂದ ದೂರ ಆಗಲಿಕ್ಕೆ ಹೊಸ ಹೊಸ ಸಂದರ್ಭಗಳನ್ನು ಮನೆಯಲ್ಲಿ ಹುಟ್ಟಾಕಿಸ್ತಾನಂತೆ. ಅದು ಏನು ಅಂತ ನಮಗೆ ಅರ್ಥ ಆಗಿರಲ್ಲ. ಈ ದೋಷ ಯಾಕೆ ನನ್ನಲ್ಲಿ ಬಂದಿದೆ, ಇದನ್ನು ಹೇಗೆ ದೇವರು ಪರಿಹಾರ ಮಾಡುತ್ತಾನೆ? ಇದು ವಿಚಿತ್ರ ಆಟ ಪರಮಾತ್ಮಂತು. ಹೀಗೆ ಸತ್ಯಭಾಮ ಪತಿ, ಜಾಂಬವತಿ ಪತಿ, ಭದ್ರಾ, ನೀಲ, ಮಿತ್ರವಿಂದ, ಲಕ್ಷಣ, ಕಾಳಿಂದಿಪತಿ ಅಂತ ಕೃಷ್ಣನಾದ. ಈ ಚರಿತ್ರೆಗಳನ್ನು ಯಾರು ಶ್ರವಣ ಮಾಡ್ತಾರೆ, ವಿಶೇಷವಾಗಿ ಸತ್ಯಭಾಮ ಪರಿಣಯ, ಜಾಂಬವತಿ ಪರಿಣಯ, ಸತ್ರಾಜಿತ ಶಮಂತಕ ವೃತ್ತಾಂತ ಯಾರು ಕೇಳ್ತಾರೆ ಅವರಿಗೆ ಬಂದ ಅಪಕೀರ್ತಿ, ದುಷ್ಕೀರ್ತಿಯನ್ನು ಪರಿಹಾರ ಮಾಡ್ತಾನೆ. ಕಳ್ತನದ ಅಪವಾದದಿಂದ ದುಷ್ಕೀರ್ತಿ ಬಂದದ್ದು ಕೃಷ್ಣನಿಗೆ ದೂರ ಆದಿತ್ತು ಅಂತ ಕಥೆ ಕೇಳಿದರೆ, ಅವರು ಮಾಡುವ ಕಳ್ತನದ ಅಪವಾದವನ್ನು ಪರಿಹಾರ ಮಾಡ್ತಾನಂತೆ ಭಗವಂತ. ದುಷ್ಕೀರ್ತಿಂ ಅಪೋಹತಿ ಅಂತ ಹೇಳಿದ್ದಾರೆ. ಅಂಥ ಶಕ್ತಿ ಈ ಕಥೆಗಿದೆ ಅಂತ ತಿಳಿಸ್ತದೆ ಭಾಗವತ. ಇನ್ನು ಸಂಪತ್ತಿನ ಲಾಭ, ಇಷ್ಟೆಲ್ಲ ಕಥೆ ಹೇಳುವಾಗ ಮೊನ್ನೆ ಒಬ್ಬರ ಮನೆಯಲ್ಲಿ ಭಾಗವತ ಮುಗಿತಾ ಈ ಕಥೆ ಹೇಳ್ತಿದ್ದೆ. ಅವರಿಗೆ ಏನೋ ಉತ್ಸಾಹ, ಏನಂದರೆ ಈ ಆಚಾರ್ಯ ಎಷ್ಟು ಅದ್ಭುತವಾಗಿ ಕಥೆ ಹೇಳ್ತಾ ಇದ್ದಾರೆ, ಆ ಭಗವಂತನಲ್ಲಿ ಭಕ್ತಿ, ದೇವರು ಎಂಥ ಕರುಣ. ಅದಲ್ಲ ಆಚಾರ್ಯ ಅಂದ್ರೆ ಅವರು ಏನು, ಆ ಮಣಿ ಈಗೆಲ್ಲದ ಹೇಳಿ ಮುಂದೆ ಭಾಗವತ ಮಂಗಳ ಆಮೇಲೆ ಮಾಡಿರಿ, ಮಣಿ ಈಗೆಲ್ಲದ ಹೇಳಿ ಅದನ್ನು ಸ್ವಲ್ಪ ತನಿಖೆ ಮಾಡಿ. ಅದು ಮತ್ತು ಕಿವಿಯಲ್ಲಿ ಬಂದು ಕೇಳ್ತಿದ್ದಾರೆ, ಬೇರೆಯವ್ರಿಗೆ ಗೊತ್ತಾದ್ರೆ ಅವ್ರು ಎಲ್ಲಿ ತೊಗೊಂಡು ಬಿಡ್ತಾರೋ ಅಂತ ಮಣಿ. ಮತ್ತು ಈ ಮಣಿ ಬಗ್ಗೆ ಆ ಕುತೂಹಲ. 8 ಭಾರದ ಪ್ರಮಾಣ ಬಂಗಾರ ಸುರಿತದ ಅಂತಂದ್ರಿ, ಒಂದು ನಮ್ಮನೆಯೊಳಗೆ ಒಂಚೂರು ಆ ಮಣಿ ಬಂದುಬಿಟ್ರೆ ಆರಾಮಿರ್ತೇವೆ ಅಂತ. ಸಂಸ್ಕೃತದಲ್ಲಿ ಭಾರ, ಒಂದು ಭಾರ ಅಂದರೆ ಕನ್ನಡದಲ್ಲಿ 20 ಮಣ ಅಂತ ಅರ್ಥ. ನೋಡಿ, 20 × 8 ಎಷ್ಟಾಗಬೇಡ ಬಂಗಾರ. ಅಂಥ ಬಂಗಾರ ಮನೆಯೊಳಗೆ ಸುರಿತದ ಅಂದ್ರೆ ಮಣಿ ಎಲ್ಲದ ಅಂದ್ರೆ ಅವರು. ನಾನು ಹೇಳಿದೆ, ನಿಮ್ಮ ಮನೆಯೊಳಗೆ ಹೇಳಿಸಿರುವ ಭಾಗವತನೇ ಸೆಮಂತಕ ಮಣಿ ಅಂತಂದೆ. ಇದಕ್ಕಿಂತ ಮಣಿ ಯಾವುದು? ಇದು ರೋಗ ಕಳೀತದ, ಬಂಗಾರ ಸುರಿಸ್ತದ, ಹಸಿವೆ ನೀರಡಿಕೆಗಳನ್ನು ನೀಗಿಸ್ತದ, ನಿನ್ನ ಮನಸ್ಸಿನೊಳಗೆ ಶಾಂತಿಯನ್ನು ಉಂಟು ಮಾಡ್ತದ. ಅದು ಸೂರ್ಯ ಕೊಟ್ಟ ಮಣಿ, ಇದು ಜ್ಞಾನ ಸೂರ್ಯ ಕೊಟ್ಟ ಮಣಿ ಅಂತ ಹೇಳ್ತೇವೆ. ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ಅಂತಾರೆ. ಅದಕ್ಕೆ ಮಹಾನುಭಾವರು ಟೀಕಾಕೃತ್ವಾದ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ. ವೇದವ್ಯಾಸರೇ ದಿವಾಕರ, ಸೂರ್ಯ. ಸ್ನೇಹದ ಗುರುತಿಗಾಗಿ ಸತ್ರಾಜಿತ ತನ್ನ ಮಣಿಯನ್ನು ಸೂರ್ಯ ಸತ್ರಾಜಿತನಿಗೆ ಕೊಟ್ಟ ಅಂದರೆ ನಮ್ಮೆಲ್ಲರ ಮೇಲೆ ಅಂತಃಕರಣಕ್ಕಾಗಿ
ವೇದವ್ಯಾಸರು ಶ್ರೀಮದ್ ಭಾಗವತ ಅನ್ನೋ ಸ್ಯಮಂತಕ ಮಣಿಯನ್ನು ಕಲಿಯುಗದ ಸಜ್ಜನರಿಗೋಸ್ಕರ ಅಂತ ಕೊಟ್ಟಿದ್ದಾರೆ ಅಂತ ಭಾವಿಸಬೇಕು. ಈ ಮಣಿಯನ್ನು ನಾವು ಅವಲಂಬಿಸಿದ ಮೇಲೆ ಇನ್ಯಾವ ಮಣಿ ಬೇಕು ನಮಗೆ? ಇದನ್ನು ತಲೆಯ ಮೇಲೆ ಆಭರಣದಂತೆ ಧರಿಸಿದರೆ, ಹೃದಯದಲ್ಲಿ ಆಭರಣದಂತೆ ಧರಿಸಿದರೆ ಎಲ್ಲ ಸಂಪತ್ತು ಬರಲಿಕ್ಕೆ ಶುರು ಆಗ್ತದೆ. ಈ ಅಭಿಪ್ರಾಯದಿಂದ ಸ್ಯಮಂತಕೋಪಾಖ್ಯಾನವನ್ನು ಚಿಂತನೆ ಮಾಡಬೇಕು. ಹೀಗೆ ಕೃಷ್ಣ ನರಕಾಸುರ ಅಂತ, ಪ್ರಾಗ್ಜ್ಯೋತಿಷಪುರದಲ್ಲಿದ್ದಂಥ ನರಕಾಸುರ, ಆ ನರಕಾಸುರನ ಬಂಧೀಖಾನೆಯಲ್ಲಿ 16,100 ಜನರ ಕನ್ಯೆಯರನ್ನು ಬಂಧೀಖಾನೆಯಲ್ಲಿಟ್ಟು ತಾನೇ ಉಪಭೋಗಿಸ್ಬೇಕು ಅಂತ ಎಲ್ಲ ರಾಜಕುಮಾರರ ಕನ್ಯೆಯರನ್ನು ಬಂಧನ ಮಾಡಿಟ್ಟಿದ್ದ. ರಾಜಕುಮಾರರೆಲ್ಲ ದೂರು ಕೊಟ್ಟರು, ಕೃಷ್ಣ ಏನಾದರೂ ಉಪಾಯ ಮಾಡಿ ಬಿಡಿಸ್ಲಿ ಅಂತ. ಅದಕ್ಕೆ ಕೃಷ್ಣ ತಾನೇ ದ್ವಾರಕೆಯಿಂದ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಲಿಕ್ಕೆ ಗರುಡನನ್ನು ಕರೆದ. ಗರುಡ ವೇಗದ ರಥ ಅಂತಂದಿದ್ದಾರಲೆ, ಗರುಡನೇ ಅದು. ಗರುಡನ ಮೇಲೆ ಕುಳಿತು ನರಕನ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ಸತ್ಯಭಾಮೆ ನಾನು ಬರ್ತೀನಿ ಅಂದ್ಲದ್ದು. ಬಾ ಅಂದ. ಸತ್ಯಭಾಮೆಯನ್ನು ಕರ್ಕೊಂಡು ಗರುಡಾರೂಢನಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗುವಾಗ ಶಸ್ತ್ರದುರ್ಗ, ಗಿರಿದುರ್ಗ, ಜಲದುರ್ಗಗಳನ್ನು ಭೇದಿಸಿ ನರಕನ ಮಂತ್ರಿಗಳನ್ನು ಕೊಂದು ನರಕನೊಟ್ಟಿಗೆ ಯುದ್ಧ ಮಾಡಿದ. ಘೋರ ಯುದ್ಧ ಮಾಡ್ತಾನೆ ನರಕಾಸುರ, ಹರಿಘೋರ ಯುದ್ಧ. ಆದರೆ ಕೃಷ್ಣ ಜಗತ್ತಿನ ಸಂಹಾರಕನಾದ ಶ್ರೀಹರಿ ನರಕನೊಟ್ಟಿಗೆ ಯುದ್ಧ ಮಾಡುತ್ತಾ ಅವನನ್ನು ಸಂಹಾರ ಮಾಡಿದ್ನಂತೆ. ನರಕನ ಬಲ ಏನಲ್ಲ ಅನಿಸಿಬಿಟ್ಟ. ಮೊದಲು ಬಲ ತೋರಿಸಿದ, ಆಮೇಲೆ ಅವನನ್ನು ಕೊಂದಾಕಿದ. ನರಕ ಸತ್ತು ಕೆಳಗೆ ಬಿದ್ದ ಮೇಲೆ ಭೂದೇವಿ ಬಂದ್ಲಂತೆ. ಆ ಭೂದೇವಿ ಶ್ರೀಕೃಷ್ಣ ಪರಮಾತ್ಮನಿಗೆ ಇಂದ್ರದೇವರ ತಾಯಿ ಅದಿತಿ ಹಾಕ್ಕೊಳ್ತಾ ಇದ್ದಂಥ ಆಭರಣಗಳನ್ನು ತಂದು ಕೊಟ್ಲಂತೆ. ಇಂದ್ರ ಪ್ರಾರ್ಥನೆ ಮಾಡಿದ್ದ, ತಮ್ಮ ತಾಯಿ ಹಾಕ್ಕೊಳ್ತಿದ್ದ ಆಭರಣ ವಜ್ರದ್ದು, ಅದನ್ನು ನರಕ ಕಳ್ತನ ಮಾಡಿದ್ದಂತೆ. ನರಕ ಎರಡಂತೆ, ಒಂದು ಕಳ್ಳ, ಒಂದು ಕಾಮುಕ. ಎರಡು ನೀಚತನ ಎಲ್ಲ ಇತ್ತು. ಕಾಮುಕ ಅತ್ಯಂತ ಕಳ್ತನ ಮಾಡೋದ್ರಲ್ಲಿ ನಿಸ್ಸೀಮನಾಗಿದ್ದಂಥವನು. ಕೆಲವರು ಕಳ್ತನದಲ್ಲಿ ಭಾರಿ ನಿಸ್ಸೀಮರು ಅಂತ ಕೇಳ್ತೇವಲ್ಲ, ಇವ ಅಂಥವನು. ದೇವಲೋಕದಲ್ಲಿ ಇದ್ದ ಎಲ್ಲ ಅಮೂಲ್ಯ ವಸ್ತುಗಳು ತನ್ನ ಮನೆಯಲ್ಲಿರಬೇಕು ಅಂತಿದ್ದ. ಕುಬೇರನ ಮನೆಗೆ ಹೋದ, ಒಂದೊಳ್ಳೆ ವಿಮಾನ ಕಾಣಿಸ್ತು. ಕುಬೇರ, ನಿನಗಲ್ಲ ನನಗೆ ಬೇಕು ಅಂತಿದ್ದಂತು. ಹಂಗೆ ವರುಣನ ಮನೆಗೆ ಹೋದ. ಅವರ ಮನೆ ಮುಂಭಾಗದಲ್ಲಿ ಒಂದು ಬಂಗಾರದ ಬೆಟ್ಟದ ಶಿಖರ ಇತ್ತು, ಅದನ್ನು ಎತ್ಕೊಂಡು ಬಂದುಬಿಟ್ಟ. ಹೀಗೆ ಮತ್ತೊಂದು ಕಡೆ ಹೋದ. ಶ್ವೇತಛತ್ರಿ, ಚಂದ್ರನ ಅಮೃತ ಕಿರಣಗಳು ಸುರಿಸ್ತಾ ಇತ್ತು. ಅದನ್ನು ನಿನಗಲ್ಲ ನನಗೆ ಬೇಕು ಅಂತ ಅದನ್ನು ಕಳ್ತನ ಮಾಡಿಬಿಟ್ಟಿದ್ದಂತೆ. ಶ್ವೇತಛತ್ರಿ ಕಳ್ತನ ಮಾಡಿದೆ, ಬೆಟ್ಟ ಕಳ್ತನ ಮಾಡಿದೆ. ಹೀಗೆ ಅದಿತಿ ಆಭರಣ ಕಳ್ತನ ಮಾಡಿದ್ದ. ಆಗ ಇಂದ್ರನಿಗೆ ಕೇಳ್ಕೊಂಡ್ಲು ಅದಿತಿ, ನರಕ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಬೇಕು ಅಂತ. ಕೃಷ್ಣನಿಗೆ ಹೇಳಿದ ಇಂದ್ರ ಬಂದು. ಅದಕ್ಕೆ ಕೃಷ್ಣ ನರಕನ ಸಂಹಾರ ಮಾಡಿದರೆ ಭೂದೇವಿ ಆಭರಣ ತಂದು ಕೊಟ್ಲಂತೆ. ತಾಯಿಯ ಮಮತೆ ನೋಡ್ರಿ, ತಾಯಿಯ ಮಮತೆ. ಇಂದ್ರನಿಗೆ ಅಪೂರ್ವವಾದ ಆ ತಾಯಿ ನೋಡಿ, ಎಲ್ಲ ತಾಯಿಯಂದ್ರ ವಿಷಯಗಳಿಲ್ಲೆಲ್ಲ. ಭೂದೇವಿ ನರಕನಿಗೆ ತಾಯಿ, ಅದಿತಿ ಇಂದ್ರನಿಗೆ ತಾಯಿ. ಆಯಿತಾ? ಅದಿತಿ ಕೇಳ್ತಾಳೆ ನನ್ನ ಆಭರಣ ಬೇಕು ನನಗೆ ಅಂತ ಇಂದ್ರನಿಗೆ ಕೇಳ್ತಾಳೆ. ಇಂದ್ರ ಹೋಗಿ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ನರಕನನ್ನು ಕೊಂದರೆ ಭೂದೇವಿ ದುಃಖ ಪಡಬೇಕಲ್ಲ, ಕೊಂದದ್ದೇ ಸಂತೋಷ ಆಯಿತು ಅನ್ನೋ ಹಂಗೆ ಉಡುಗೊರೆ ರೂಪದಲ್ಲಿ ಆಭರಣ ತಂದು ಕೃಷ್ಣನಿಗೆ ಕೊಟ್ಲಂತೆ. ಅಬ್ಬಾ, ಎಷ್ಟು ನೀಚ ಇದ್ದ ನನ್ನ ಮಗ, ಸಂಹಾರ ಮಾಡಿದೀನಿ ಅವನನ್ನು. ಅಂತೂ ಭೂಮಿಯ ಭಾರ ಹರಣ ಆಯಿತು ಅಂತ. ಭೂದೇವಿ ಅಂದರೆ ಭೂ ಅನ್ನೋದು ಲಕ್ಷ್ಮಿ ಅಲ್ಲ, ಲಕ್ಷ್ಮಿಯ ಸನ್ನಿಧಾನ ಮಾತ್ರ. ಅವಳನ್ನು ವರಾಹ ವಿವಾಹ ಮಾಡಿಕೊಂಡಿದ್ದ. ವರಾಹ ಹಾಗೂ ಧರಾದೇವಿಯಲ್ಲಿ ಹುಟ್ಟಿದವನೇ ನರಕ. ನರಕನ ಸಂಹಾರ ಕೃಷ್ಣ ಮಾಡಿದ. ಆಮೇಲೆ ನರಕನ ಮನೆಯೊಳಗಿದ್ದ ಸಂಪತ್ತು ಆ ದೇವಲೋಕಕ್ಕೆ ಅಂತ ಒಂದಿಷ್ಟು ಕಳಿಸಿದ. ಆಭರಣ ತಗೊಂಡು ಕೃಷ್ಣ ಸತ್ಯಭಾಮೆಯ ಒಟ್ಟಿಗೆ ಇಂದ್ರನ ಮನೆಗೆ ಕೊಡ್ಲಿಕ್ಕೆ ಹೋದ. ಶಚಿ ಇದ್ದಾಳೆ, ಬರಮಾಡಿಕೊಂಡಾಗ ಇಂದ್ರ ಕೃಷ್ಣ ಬಂದ ಅಂತ ಸಂತೋಷದಿಂದ ಆಭರಣ ಇಸಿಕೊಂಡು ತಮ್ಮಮ್ಮ ಅದಿತಿಗೆ ಕೊಟ್ಟ. ಶಚೀದೇವಿ ಪಾರಿಜಾತ ಹೂವುಗಳನ್ನು ಆರಿಸಿ ಒಂದೊಳ್ಳೆ ಮಾಲೆ ಮಾಡ್ತಾ ಇದ್ಲಂತೆ. ನೋಡಿದಾಳೆ ಸತ್ಯಭಾಮೆ, ಕೊಡಬೇಕೋ ಬೇಡ, ಮನೆ ತನಕ ಬಂದ ಮುತ್ತೈದೆ ಅಂತ. ಆ ಭಾವ ಬರಲಿಲ್ಲ ಅವಳಿಗೆ. ಸತ್ಯಭಾಮೆ ನೋಡೇ ನೋಡ್ತಾಳೆ. ಅವಳಿಗೆ ಆ ಕೊಡೋ ಭಾವ ಬರಲಿಲ್ಲ. ಕೃಷ್ಣ ಸತ್ಯಭಾಮೆ ಇಬ್ಬರು ಮತ್ತೆ ಇಂದ್ರಲೋಕದಿಂದ ಹೊರಡುವಾಗ ನಂದನವನದ ಮೇಲೆ ಬರ್ತಾ ಇದ್ದ.
ಕೆಳಗಡೆ ಪಾರಿಜಾತ ಕಾಣಿಸ್ತು. ಸತ್ಯಭಾಮೆ ಅಂತಾಳು, ಅದು ಬೇಕು ನನಗೆ ಅಂತ ಅಂದ್ಲಂತೆ. ಸರಿ ಅಂತ ಕೃಷ್ಣ ಇಂದ್ರನ ವನದಲ್ಲಿದ್ದ ಆ ಪಾರಿಜಾತ ವೃಕ್ಷವನ್ನು ಕಿತ್ತಿದ. ಇಂದ್ರನ ಭೃತ್ಯರೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರು. ಯಾರೋ ಬಂದಿದ್ದಾನೆ, ನಮ್ಮೂರಿಗೆ ಬಂದು ನಮ್ಮ ವೃಕ್ಷವನ್ನೇ ಕಳ್ತನ ಮಾಡ್ತಿದ್ದಾನೆ ಅಂತ ಯುದ್ಧ ಸಾರಿದರು. ಇಂದ್ರನಿಗೆ ಗೊತ್ತಾಯಿತು, ಇಂದ್ರನೂ ಯುದ್ಧ ಮಾಡಲಿಕ್ಕೆ ಬಂದ ಅಹಂಕಾರದಿಂದ. ಆಗ ಕೃಷ್ಣ ಇಂದ್ರನನ್ನು ಅವನ ಭೃತ್ಯರನ್ನು ಸೋಲಿಸಿ ಆ ವೃಕ್ಷವನ್ನು ತಂದು ಸತ್ಯಭಾಮೆಯ ಮನೆ ಒಳಗಿಟ್ಟನಂತೆ. ಅದು ಬೆಳೆದು ಹೂ ಬಿಡ್ತಿದ್ದು ಮಾತ್ರ ರುಕ್ಮಿಣಿ ಮನೆಯಲ್ಲಿ ಬೀಳೋ ಹಾಗೆ ಮಾಡಿದ್ದಂತೆ. ಹೀಗೂ ಕೃಷ್ಣ ಮಾಡ್ತಾನೆ ಅಂತಾರೆ, ಚಮತ್ಕಾರ. ಅಂತೂ ಸತ್ಯಭಾಮೆ ಮನೆಯಲ್ಲಿ ಮರ, ಹೂ ಇಲ್ಲೂ ಬೀಳಬೇಕು ಅಲ್ಲಿಯೂ ಬೀಳಬೇಕು ಅಂತ ಮಾಡಿಬಿಟ್ಟ. ಯಾಕಂದರೆ ನಾಳೆ ರುಕ್ಮಿಣಿ ನನಗೆ ಕೊಡಲಿಲ್ಲ ಅಂತಂದರೆ ಅವಳಿಗೂ ಕೊಡ್ತೇನೆ, ನಿನಗೂ ಕೊಡ್ತೇನೆ. ಇಂದ್ರ ದರ್ಪದಿಂದ ವರ್ತಿಸಿದ್ದಕ್ಕೆ ತಾನೇ ಕೊಟ್ಟದ್ದನ್ನು ಅವನ ಮನೆಯಿಂದ ಕಸಗೊಳ್ತೇನೆ. ಶಚಿ ಕೊಡಬೇಕಾದ ಸಂದರ್ಭದಲ್ಲಿ ಕೊಡದೆ ಲೋಭ ಮಾಡಿದ್ದಕ್ಕೆ ಅವರ ಯಜಮಾನಿಗೆ ಅವಮಾನನೂ ಮಾಡ್ತೇನೆ ಅಂತ ತೋರಿಸಿದ್ನಂತೆ. ಹೀಗೆ ತೈರ್ದತ್ತಾನ ಅಪ್ರದಾಯಿಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ದೇವರೇ ಕೊಟ್ಟದ್ದನ್ನು ದೇವರಿಗೆ ಅರ್ಪಿಸದೇ ಇದ್ದರೆ ಹೇಗೆ? ಯಾರು ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಅರ್ಪಿಸಲ್ಲ, ಅವನಂಥ ಕಳ್ಳ ಯಾರು ಅಂತ ಕೇಳ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗಾಗಿ ಸತ್ಯಭಾಮೆಗೆ ಕೊಡದೆ ಲೋಭ ಮಾಡಿದ್ದು ಶಚಿಯ ಅಪರಾಧ. ಕೃಷ್ಣನಂಥ ಮಹಾನುಭಾವ ಬಂದಾಗ ದರ್ಪದಿಂದ ಯುದ್ಧ ಮಾಡಿದ್ದು ಇಂದ್ರನ ಅಪರಾಧ. ಅವರಿಬ್ಬರ ಅಪರಾಧಕ್ಕೆ ಶಾಂತಿ, ಯುದ್ಧ ಮಾಡಿ ಸೋಲು ಅನುಭವಿಸುವ ಹಾಗೆ ಮಾಡಿದ. ಅದನ್ನು ಕಿತ್ತಿ ತಂದು ಸತ್ಯಭಾಮೆಗೆ ಕೊಟ್ಟದ್ದು ಉದ್ದೇಶ ಅವಳ ಆಸೆ ಪಟ್ಲು ಅಂತಲ್ಲ, ಅವರ ಕರ್ತವ್ಯ ಲೋಪ ಆಯಿತು, ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ ಹೀಗೆ ಮಾಡಿಸಿದ್ಲು ಅಂತ ವ್ಯಾಖ್ಯಾನ. ನರಕನ ಮನೆಯೊಳಗೆ ಬಂಧೀಖಾನೆಯಲ್ಲಿದ್ದ 16,100 ಜನ ಕನ್ಯೆಯರನ್ನು ನಿಮ್ಮ ಮನೆಗೆ ಹೋಗ್ರಿ ಅಂತ ಬಿಡಿಸಿ ಕಳಿಸ್ತಾನೆ ಕೃಷ್ಣ. ಅವ್ರು ಯಾರೂ ಹೋಗ್ಲಿಕ್ಕೆ ತಯಾರಿಲ್ಲ. ಇನ್ನೇನು ಮನೆಗೆ ಹೋಗ್ತೇವೆ ಅಂದ್ರಂತೆ ಪಾಪ ಅವರೆಲ್ಲ. ಮನೆಗೆ ಹೋದರೆ ನಮ್ಮನ್ನು ಇಟ್ಕೊಳ್ಳೋರು ಯಾರು, ಸಾಕೋರು ಯಾರು? ಕೃಷ್ಣ ನಮ್ಮ ದುಸ್ಥಿತಿ ಇದು ಅಂತಂದರು. ಕೃಷ್ಣ ಅವರ ಮೇಲೆ ಕರುಣೆ ತೋರಿ ಅವರ ಕಣ್ಣೀರು ಒರೆಸಿ ಸಾಂತ್ವನ ಹೇಳಿ, ನಿಮ್ಮನ್ನು ಯಾರು ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಬೇಡ, ನಾನಿದ್ದೇನೆ ಅಂತ 16,100 ರೂಪಗಳನ್ನು ಧಾರಣೆ ಮಾಡಿ ಆ ಕೂಡಲೇ ಅವರನ್ನು ವಿವಾಹ ಮಾಡಿಕೊಂಡು ಪುನಃ ಅವರನ್ನೂ ಕರ್ಕೊಂಡು ದ್ವಾರಕೆಗೆ ಬರ್ತಾನಂತೆ. ಇದು ಕೃಷ್ಣನ ಮಹಿಮೆ ಅಂತ ಭಾಗವತ ಹೇಳ್ತಾರೆ. ಒಬ್ಬೊಬ್ಬರಲ್ಲಿಯೂ ಶ್ರೀಕೃಷ್ಣ ತನ್ನ ಸೃಷ್ಟಿಯ ಮಹಿಮೆಯನ್ನು ತೋರಿಸಿ 10 ಗಂಡು 1 ಹೆಣ್ಣು ಅಂತ ಕರಾರುವಾಕ್ಕಾಗಿ ಮಕ್ಕಳನ್ನು ಪಡೆದಂತೆ. ಇದು ಸಂತಾನದ ಉತ್ಪತ್ತಿ. ಒಬ್ಬ ಗೃಹಸ್ಥನಾಗಿ ವಿವಾಹ ಮಾಡಿಕೊಳ್ಳೋದೇ ಪ್ರಜಾಯೈ ಗೃಹಮೇಧಿನಾಂ, ಪ್ರಜಾಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ಮಕ್ಕಳನ್ನೂ ಪಡೆದ ಅಂತ ಕಥೆ ಹೇಳ್ತಾರೆ. ರುಕ್ಮಿಣಿಯಲ್ಲೂ ಮಕ್ಕಳಾಗಿಲ್ಲ ಅಂತ ಒಂದು ನಟನೆ ಮಾಡಿದ್ದಂತೆ. ಶಿವನನ್ನು ತಪಸ್ಸು ಮಾಡಿ ವರ ಪಡೆದಂತೆ ನಟಿಸಿ ಘಂಟಾಕರ್ಣ ಅನ್ನೋ ರಾಕ್ಷಸನನ್ನು ಕೊಂದು ಬಂದು ಆಮೇಲೆ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಮಗನನ್ನಾಗಿ ಪಡೆದ ಅಂತ ಕಥೆ. ಪ್ರದ್ಯುಮ್ನನ ಮಗನೇ ಅನಿರುದ್ಧ ಅಂತ ಆದ ಅಂತ. ಪ್ರದ್ಯುಮ್ನನಿಗೆ ವಿವಾಹ ಮಾಡಿಸಿದ್ದು ಅನಿರುದ್ಧನಿಗೆ ವಿವಾಹ ಮಾಡಿಸಿ ಮಕ್ಕಳು ಮೊಮ್ಮಕ್ಕಳು ಅಂತ ಸಂತತಿಯನ್ನು ಪಡೆದ ಕೃಷ್ಣನ ಕಥೆಯನ್ನು ಭಾಗವತ ವಿಸ್ತಾರ ಮಾಡಿ ತಿಳಿಸ್ತದೆ. ಅಂಥ ಕೃಷ್ಣ ಕುಚೇಲ ವರದನಾದ, ಬಹುಲಾಶ್ವ ಶ್ರುತದೇವನಿಗೆ ಅನುಗ್ರಹಿಸಿದ, ಉದ್ಧವನಿಗೆ ಅನುಗ್ರಹಿಸಿದ, ಅಕ್ರೂರನನ್ನು ಅನುಗ್ರಹಿಸಿದ. ಹೀಗೆ ಕೃಷ್ಣ ಯುದ್ಧದ ರಣಾಂಗಣದಲ್ಲಿ ನಿರಾಯುಧನಾಗಿ ಬಂದರೂ 18 ದಿನಗಳ ಒಳಗೆ ಎಲ್ಲರ ಆಯುಷ್ಯವನ್ನು ಕಣ್ಣಿನಿಂದ ಆಕರ್ಷಿಸಿದ ಕೃಷ್ಣ ಭೂಮಿಯ ಭಾರವನ್ನು ಹರಣ ಮಾಡಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಅಂತ. ಎಲ್ಲಿ ಕೃಷ್ಣ ತಾನಿದ್ದು ತನ್ನ ಸಾರಥ್ಯ ನಡೆಸಿ ಬಿಲ್ಲು ಬಾಣಗಳನ್ನು ಧರಿಸಿ ಅರ್ಜುನನನ್ನು ಇರಿಸಿ ತಾನು ಇರ್ತಾನೋ ಆ ಪಕ್ಷಕ್ಕೆ ಜಯ. ಅಲ್ಲಿ ನೀತಿ, ಅಲ್ಲಿ ಸತ್ಯ ಅನ್ನೋ ತತ್ವವನ್ನು ಕೃಷ್ಣ ತೋರಿಸಿದ್ದಾನೆ ಅಂತ ಭಾಗವತ ಕೃಷ್ಣಾವತಾರದ ಮಹಿಮೆಯನ್ನು ಹೆಚ್ಚು ವಿಸ್ತಾರ ಮಾಡಿ ಸಾರ್ತದೆ. ಕರುಣಾಸಾಗರನಾದ, ಸರ್ವವ್ಯಾಪಿಯಾದ, ಎಲ್ಲರ ಅಭೀಷ್ಟಗಳನ್ನು ನೀಡುವ ಆ ಭಗವಂತನ ಕಥೆ ಎಷ್ಟು ಕೇಳಿದರೂ ಕಡಿಮೆ ಇದೆ. ಶುಕಮುನಿಗಳು ಮೈಮರೆತು ಆನಂದದಿಂದ ಕೃಷ್ಣನ ಗುಣಗಾನ ಮಾಡ್ತಾ ಬರ್ತಾರೆ ಪರೀಕ್ಷಿತ್ ರಾಜನಿಗೆ. 11ನೇ ಸ್ಕಂದದಲ್ಲಿ ಜಾಯಂತೆ ಉಪಾಖ್ಯಾನ, ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ ಉದ್ಧವ ಗೀತೆ ಅಂತ 2 ಭಾಗ ಪ್ರಮುಖವಾಗಿ ಬರ್ತದೆ. ಜಾಯಂತೆಯರು ಅಂದರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಕರಭಾಜನ, ಚಮಸ, ಆವಿರ್ಹೋತ್ರ ಅಂತ ಅವರ ಮಹಿಮೆ, ಅವರ ಹೆಸರುಗಳನ್ನು ಹೇಳ್ತಾರೆ. ಋಷಭ ನಾಮಕ ಭಗವಂತನ ಮಕ್ಕಳವರು.
ಒಬ್ಬ ರಾಜನ ಮನೆಯಲ್ಲಿ ನಡೀತಿದ್ದ ಯಾಗ ಮಂಟಪಕ್ಕೆ ಬಂದರು. ಅವರ ಬಾಯಿಯಿಂದ ತತ್ವ ಕೇಳಬೇಕು ಅಂತನಿಸಿ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿಸ್ಕೊಂಡ. ಭಾಗವತ ಧರ್ಮ ಮನುಷ್ಯನನ್ನು ಏಳಿಗೆ ಕರ್ಕೊಂಡು ಹೋಗಲಿಕ್ಕಿರುವ ಧರ್ಮ. ಭಾಗವತ ಧರ್ಮ ಆತ್ಮನನ್ನು ಉದ್ಧಾರ ಮಾಡಲಿಕ್ಕಿರುವುದು. ಅದನ್ನು ನನಗೆ ಹೇಳ್ರಿ ಎಂದದ್ದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಭಾಗವತ ಧರ್ಮದ ವಿಶ್ಲೇಷಣೆ ಕೊಡ್ತಾರೆ. ಕವಿ ಹರಿ ಅಂತರಿಕ್ಷ ಅವರು ಉಪನ್ಯಾಸ ಮಾಡಿದ್ರಂತೆ. ನೋಡು, ನಾನು ತಿಳಿದಂತೆ ಭಾಗವತ ಧರ್ಮ ಯಾವುದು ಅಂದರೆ ಭಗವಂತನ ಪಾದಾಂಬುಜಗಳ ಉಪಾಸನೆ ಮಾಡೋದೇ ಭಾಗವತ ಧರ್ಮ ಅಂತಂದ್ರಂತೆ. ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ಅದೇ ಎಲ್ಲ ಭಯ ಪರಿಹಾರ ಆಗಬೇಕಾದ್ರೆ ಭಗವಂತನ ಪಾದಕಮನಗಳನ್ನು ಆರಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಒಂದು. ಇನ್ನೊಂದು ಭಾಗವತದ ಧರ್ಮ ಅಂದರೆ ಏನೇ ಕರ್ಮಗಳನ್ನು ಮಾಡಿದರೂ ದೇವರಲ್ಲಿ ಸಮರ್ಪಣೆ ಮಾಡಬೇಕು. ಸಮರ್ಪಣಾ ಭಾವ ಬಹಳ ಮುಖ್ಯ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ. ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಮಾಡುವ ಎಲ್ಲವನ್ನೂ ಭಗವಂತನಿಗೆ ಅಂತ ಅರ್ಪಣೆ ಮಾಡಿಬಿಡ್ಬೇಕಂತ. ಅದು ಒಂದು ಭಾಗವತದ ಧರ್ಮ ಅಂತ ವಿವರಣೆ ಮಾಡ್ತಾ ಬರ್ತಾರೆ. ಇದೆಲ್ಲ ಜಾಯಂತಿಯ ಉಪಾಖ್ಯಾನ. ಅದಾದ ಮೇಲೆ ಬಂದದ್ದು ಉದ್ಧವ ಗೀತೆ. ಅದರಲ್ಲಿಯೂ ವಿಶೇಷ ಅವಧೂತ ಗೀತೆ ಅಂತ ಬರ್ತದೆ. ಭಿಕ್ಷು ಗೀತೆ, ಅವಧೂತ ಗೀತೆಗಳು ಪ್ರಸಿದ್ಧ. ಅವಧೂತ ಗೀತೆ ಅಂದರೆ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಒಬ್ಬ ಅವಧೂತ ಇದ್ದ, 24 ಗುರುಗಳಿಂದ ತಾನು ಪಾಠ ಕಲಿತದ್ದನ್ನು ರಾಜನಿಗೆ ಹೇಳಿಬಿಟ್ಟನಂತೆ. ಏನೆಲ್ಲ ನೋಡ್ತಾನೆ ಅವರೆಲ್ಲ ಗುರುಗಳಾದ್ರಂತೆ. ಅದರಿಂದ ತಿಳಿಬೇಕಾದ ಪಾಠಗಳು ಏನು? ಒಬ್ಬ ಮನುಷ್ಯ ಯಾವ ಕಾರಣಕ್ಕೂ ತನ್ನಲ್ಲಿ ಪ್ರಾಣಿಗಳಲ್ಲಿರುವ ದೋಷಗಳನ್ನು ಬರಗೊಡದಂತೆ ನೋಡ್ಕೊಳ್ಬೇಕು. ಅದೇ ಭಾಗವತ ಧರ್ಮ ಅಂತಂದ್ರಂತೆ. ಅರೆ, ಪ್ರಾಣಿಗಳಲ್ಲಿ ಏನಂಥ ದೋಷಗಳಿದೆ ಅಂದರೆ, ಮೀನಿದೆ. ಮೀನಿಗೆ ನಾಲಿಗೆ ಚಪಲ ಜಾಸ್ತಿ. ಅದಕ್ಕೆ ಮೀನು ಹಿಡಿಯೋನು ಸಣ್ಣ ಸಣ್ಣ ಹಿಟ್ಟಿನ ಉಂಡೆಗಳನ್ನು ಮಾಡ್ತಾನೆ. ಒಂದಿಷ್ಟು ನೀರಿಗೆ ಎಸಿತಾನೆ ಕೆರೆಯಲ್ಲಿ. ಅದನ್ನು ತಿನ್ನಬೇಕು ಅನ್ನೋ ಆಸೆಗೆ ಮೀನೆಲ್ಲ ಬರ್ತದೆ. ಕೂಡಲೇ ಅದಕ್ಕೆ ಬಲೆ ಬೀಸ್ತಾನೆ, ಮೀನು ಹಿಡ್ಕೊಂಡು ಹೋಗಿಬಿಡ್ತಾನೆ. ಇದು ಮೀನು ಹಿಡ್ಕೊಂಡು ಹೋಗುವಾಗ ನಾವು ನೋಡ್ತೀವಿ. ಹಾಗೆ ನಾವು ಕೂಡ ಸಂಸಾರದಲ್ಲಿ ಯಾಕೆ ಬಂಧಿತರಾಗ್ತಿದ್ದೇವೆ ಅಂದರೆ ಬೇರೆ ಏನು ಕಾರಣ ಅಲ್ಲ, ನಾಲಿಗೆ ಚಪಲ ಜಾಸ್ತಿ ಆಗ್ತದೆ, ಬಂಧಿತರಾಗ್ತೇವೆ ಮೀನಿನಂತೆ ಅನ್ನೋ ಪಾಠ ಕಲಿತೆ. ಆನೆ, ಅದರ ಮಾವುತ, ಆನೆಯನ್ನು ಹೇಗೆ ಹಿಡಿತಾನೆ? ಆನೆಯನ್ನು ಹಿಡಿಯುವಾಗ ಆತ ಆನೆ ಎಷ್ಟು ಸುಲಭ ಪಳಗಲ್ಲ. ಕೈಯಲ್ಲಿ ಹುಲ್ಲಿನ ರಾಶಿ ಹಿಡ್ಕೋತಾನೆ. ಚೆನ್ನಾಗಿ ಅದರ ದೇಹ ಚರ್ಮ ದಪ್ಪ, ಅದಕ್ಕೆ ಅದನ್ನು ತಿಕ್ಕಿ 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 ಅದರ ಸ್ಪರ್ಶ ಸುಖ ಕೊಡ್ತಾನೆ. ನೋಡಿ ಎಂಥ ವಿಚಿತ್ರ. ಆನೆ ಚರ್ಮ ದಪ್ಪ ಆದ್ದರಿಂದ ಹೆಚ್ಚು ತಿಕ್ಕಿದ್ರಿಂದ ಅದು ಮಾವುತನಿಗೆ ವಶ ಆಗಿಬಿಡ್ತದಂತೆ. ನಮ್ಮ ದೇಹವು ಚರ್ಮದ ಸುಖವನ್ನು ಅತಿಯಾಗಿ ಅರಸಿ ಹೋಯಿತು ಅಂದರೆ ಸಂಸಾರದಲ್ಲಿ ಬಂಧಿತರಾಗ್ತೇವೆ ಅನ್ನೋ ಎಚ್ಚರಿಕೆಯನ್ನು ಆ ಆನೆಯಿಂದ ಕಲಿತೆ ಅಂತ ಹೇಳ್ತಾನೆ. ಜಿಂಕೆಯನ್ನು ಹಿಡಿತಾನೆ. ಜಿಂಕೆ ಹಿಡಿಯುವಾಗ ಬೇಟೆಗಾರ ಅದರ ವೇಗಕ್ಕೆ ಈತನಿಗೆ ಓಡಲಿಕ್ಕಾಗಲ್ಲ. ಆದರೆ ಅದನ್ನು ಹಿಡಿಬೇಕು. ಹೇಗೆ ಹಿಡಿತಾನೆ? ಏನು ಉಪಾಯ ಮಾಡ್ತಾನೆ? ಒಂದು ಕಡೆಯಲ್ಲಿ ನಿಂತು ಸುಸ್ವರವಾಗಿ ಗಾನ ಮಾಡ್ತಾನೆ. ಜಿಂಕೆಗೆ ಗಾನದ ಮೇಲೆ ಬಹಳ ಮೋಹ. ಹಾಗಾಗಿ ಆ ಗಾನವನ್ನು ಕೇಳ್ತಾ ಕೇಳ್ತಾ ಅದೇನು ಮಾಡ್ತದೆ, ಮೈ ಮರೆತು ಗಾನ ಮಾಡುವ ಬೇಟೆಗಾರರ ಹತ್ರನೇ ಬಂದು ಮಲ್ಕೊಂಡ್ಬಿಡ್ತದಂತೆ. ಗಾನದ ಮೋಹ. ನಾವು ಇವತ್ತು ಜಿಂಕೆಯಂತೆ ಗ್ರಾಮ್ಯ ಗೀತೆಗಳನ್ನು ಕೇಳ್ತೀವಿ. ಎಲ್ಲ ಗ್ರಾಮ್ಯ ಗೀತೆ. ಆ ಗೀತೆಗಳನ್ನು ಕೇಳಿ ಒಂದಿಷ್ಟು ಮೈ ಮರೆತು ಸಂಸಾರದಲ್ಲಿ ಬಂಧಿತರಾಗ್ತಾ ಇದ್ದೇವೆ. ಹಾಗೆ ಜಿಂಕೆಯಂತೆ, ಆನೆಯಂತೆ, ಮೀನಿನಂತೆ ಮೋಹಿತನಾಗಬೇಡ ಲೋಕದಲ್ಲಿರುವ ವಸ್ತುಗಳಿಗೆ ಅನ್ನೋ ಪಾಠ ನಾನು ಕಲಿತೆ ಅಂತ ಹೇಳ್ತಾನೆ. ಇದೆಲ್ಲ ನಮಗೆ ತಿಳಿಸುವ ಸಂದೇಶ. ಯಾವ ಕಾರಣಕ್ಕೂ ವ್ಯಕ್ತಿ ಪಶು ಪಕ್ಷಿ ಪ್ರಾಣಿ ಆದಿಯಾಗಿ ಅವುಗಳಲ್ಲಿರುವ ದೋಷಗಳನ್ನು ಮನಗಂಡು ತನ್ನೊಳಗದು ಬರದೇ ಇರೋ ಹಾಗೆ ನೋಡಿಕೊಂಡ್ರೆ ಅದೇ ದೊಡ್ಡ ಮುಕ್ತಿಗೆ ಮಾರ್ಗ ಅಂತ. ಅದೇ ದೊಡ್ಡ ಮುಕ್ತಿಗೆ ಮಾರ್ಗ. ಒಂದೊಂದು ಅವನಿಗೆ ಪಾಠ ಹೇಳಿಕೊಟ್ಟಿದ್ದಾರೆ. ಚತುರ್ವಿಂಶತಿ ಸಂಜ್ಞಕಾಹ ಬಹವಃ ಗುರವಃ. ಬಹಳ ಜನ ಗುರುಗಳಿದ್ದಾರೆ ನನಗೆ, ಅದರಲ್ಲಿ 24 ಗುರುಗಳು ಅಂತ ತಿಳಿಸ್ತಾ ಬಂದ. ಅದನ್ನು ಉದ್ಧವನಿಗೆ ಕೃಷ್ಣ ಬೋಧಿಸಿದ. ಇದು 11ನೇ ಸ್ಕಂದದಲ್ಲಿ ನೋಡಬೇಕಾದ ಪ್ರಮುಖವಾದ ಘಟ್ಟ. 12ನೇ ಸ್ಕಂದದಲ್ಲಿ ಬುದ್ಧಾವತಾರದ ಚರಿತ್ರೆ. ಮುಕ್ತಿಯೋಗ್ಯರಲ್ಲ, ನೋಡಿದರೆ ಅಸುರರು. ಅವರ ಪತ್ನಿಯರು ಮಾಡ್ತಿದ್ದ ಸತ್ಕರ್ಮ ನೋಡಿ ತಾವು ಅದನ್ನೇ ಮಾಡ್ತೀವಿ ಅಂತ ವೇದವಿಹಿತ ಕರ್ಮ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾರಿಗೆ ಯಾವುದು ಯೋಗ್ಯವೋ ಅವರೇ ಅದನ್ನು ಮಾಡಬೇಕು.
ಅದಕ್ಕೆ ಭಗವಂತ ಬುದ್ಧನಾಗಿ ಅವತಾರ ಮಾಡಿ ಅವರನ್ನು ಮೋಹಗೊಳಿಸುವಂತೆ, ಅಂದರೆ ಅಯೋಗ್ಯರ ದಾರಿಗೆ, ಅಯೋಗ್ಯರನ್ನು ಅವರಿಗೆ ಹೋಗಬೇಕಾದ ದಾರಿಗೆ ಕಳಿಸ್ಲಿಕ್ಕೆ ಬುದ್ಧ ಅವತಾರ. ಅದೇ ಬುದ್ಧಾವತಾರದ ಮಹಿಮೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಕಲಿಯುಗ ಇನ್ನೂ ಉಚ್ಛ್ರಾಯ ಸ್ಥಿತಿ, ಈಗಲೇ ಎಷ್ಟು ದುಸ್ಥಿತಿಯಾಗಿದೆ ನೋಡಿದಿರಲ್ಲ, ಇನ್ನೂ ಆಗ್ತದಂತೆ. ಯಾಕಂದರೆ ಈಗೇನು